ಹೆಲೋ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರ್ತೀರ. ಸೊ ಎಸ್, ನಾನು ದಾಂಡೇಲಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತೀನಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಯಾಕೆ ಲೇಟ್ ಮಾಡೋಣ, ಸ್ಟಾರ್ಟ್ ಮಾಡೋಣಲ್ಲ. ಸೊ ಫಸ್ಟ್ ದಾಂಡೇಲಿ ಎಕ್ಸ್ಪೀರಿಯನ್ಸ್ ಹೇಳಬೇಕಂತಂದರೆ ನಮಗೆ 2 ಶೇಡಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದು ಪಾಸಿಟಿವ್ ಶೇಡ್, ಇನ್ನೊಂದು ನೆಗೆಟಿವ್ ಶೇಡ್. ಸೊ ಫಸ್ಟ್ ಬಂದು ಪಾಸಿಟಿವಲ್ಲಿ ಮಾತಾಡೋಣ. ಏನಂತಂದರೆ, ನೀವು ದಾಂಡೇಲಿಗೆ ಹೋಗೋರಿದ್ರಿ ಅಂತಂದರೆ ಕೆಲವೊಬ್ರು ಓನ್ಲಿ ನೇಚರ್ ಪರ್ಪಸ್ ಹೋಗ್ತಿರ್ತಾರೆ, ಇನ್ನು ಕೆಲವೊಬ್ರು ವಾಟರ್ ಆಕ್ಟಿವಿಟೀಸ್ ಬೇಕು ಅಂತೇಳಿ ಹೋಗ್ತಾರೆ. ಸೊ ಎಲ್ಲರ ದೃಷ್ಟಿನಲ್ಲಿರೋದು ಮೇನ್ ಹೋಗ್ಬೇಕಾಗಿರೋದು ವಾಟರ್ ಆಕ್ಟಿವಿಟೀಸ್ ಎಂಜಾಯ್ ಮಾಡೋಕ್ಕೆ ಅಂತಾನೆ ಅಲ್ಲ. ಸೊ ನಾವು ಹೋಗಿದ್ದು ಅದಕ್ಕೇನೆ. ನೇಚರು ಪ್ಲಸ್ ವಾಟರ್ ಆಕ್ಟಿವಿಟೀಸ್ ಎರಡೂ ನೀವು ಮಾಡ್ತೀನಿ ಅಂತಂದರೆ ನೀವು ಹೋಗಬೇಕಾಗಿರೋ ಬೆಸ್ಟ್ ಸೀಸನ್ ಯಾವುದು ಅಂತಂದರೆ ಅಕ್ಟೋಬರಿಂದ ಮೇ. ಇದ್ರೊಳಗಡೆ ನೀವು ಎನಿ ಟೈಮ್ ಯಾವಾಗ ಬೇಕಾದರೂ ಹೋಗ್ಬೋದು. ಯಾಕೆ ಅಕ್ಟೋಬರಿಂದ ಮೇ ಹೋಗಬೇಕು ಅಂತ ಹೇಳ್ತಿದ್ದೀನಿ ಅಂತಂದರೆ, ಸೊ ಆಗಷ್ಟೇ ಮಳೆಗಾಲ ಬಂದು ಹೋಗಿರುತ್ತಲ್ಲ, ಆಗಷ್ಟೇ ಮಳೆಗಾಲ ಬಂದು ಹೋಗಿರುತ್ತೆ. ವಾಟರ್ ಫ್ಲೋ ಕೂಡ ತುಂಬ ಚೆನ್ನಾಗಿರುತ್ತೆ, ನಿಮ್ಗೆ ಎಂಜಾಯ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಒಂದು. ಇನ್ನು ಯಾರೆಲ್ಲ ಹೋಗ್ಬೋದು ಅಂತಂದರೆ, ನೀವು ಕಪಲ್ಸ್ ಹೋಗ್ಬೋದು, ಫ್ಯಾಮ್ಲಿ ಹೋಗ್ಬೋದು. ಫ್ಯಾಮ್ಲಿನಲ್ಲಿ ಚಿಕ್ಕ ಮಕ್ಕಳನ್ನ ತೊಗೊಂಡು ಹೋಗ್ಲಿಕ್ಕಾಗಲ್ಲ, ಹೋಗ್ಬೋದು. ಏನಂತಂದರೆ ಎಂಜಾಯ್ ಮಾಡ್ಲಿಕ್ಕಾಗಲ್ಲ ನಿಮಗೆ ವಾಟ್ರಲ್ಲಿ. ಸೊ ಅವ್ರಿಗೆ ಅಲೋಡ್ ಕೂಡ ಇರಂಗಿಲ್ಲ. 12 ವರ್ಷದ ಮೇಲ್ಪಟ್ಟ ಮಕ್ಕಳಿದ್ರೆ ಓಕೆ, ಅವ್ರ ಜೊತೆ ಹೋಗ್ಬೋದು. ಇನ್ನು ಫ್ರೆಂಡ್ಸ್ ಜೋನ್ ಅಂತ ಏನಿರುತ್ತಲ್ಲ, ನೀವು ಅವ್ರ ಜೊತೆ ಹೋಗ್ಬೋದು. ಕೊಲೀಗ್ಸ್, ಸ್ಟಾಫು, ನೀವೆಲ್ಲರೂ ಸೇರಿ ಗ್ರೂಪ್ ಆಗಿ ಹೋಗ್ತೀರಿ ಅಂತಂದ್ರೆ ಅವ್ರು ಕೂಡ ನೀವು ಹೋಗಿ ಎಂಜಾಯ್ ಮಾಡ್ಬೋದು. ಸೊ ಇದರಲ್ಲಿ ನಾವು ಬಂದು ಫಸ್ಟ್ ಮಾತಾಡೋದು ಇದ್ರ ಬಗ್ಗೆ ಅಂತಂದರೆ, ನಾನು ಕಂಪ್ಲೀಟ್ ನಿಮಗೆ ವಾಟರ್ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಅಲ್ಲಿ ಯಾವ್ಯಾವೆಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಆಗುತ್ತೆ ಅಂತಂದರೆ, ಫಸ್ಟ್ ಬಂದ್ಬಿಟ್ಟು ಜಾರ್ಬಿಂಗ್ ಅಂತ ಆಗುತ್ತೆ. ಜಾರ್ಬಿಂಗ್ ನೀವು ಆಲ್ರೆಡಿ ವಿಡಿಯೋನಲ್ಲಿ ಎಲ್ಲ ನೋಡಿರ್ತೀರ. ಸೊ ಅದರಲ್ಲೇನು ಸ್ಕ್ಯಾಮ್ ಆಗಲ್ಲ ನಿಮಗೆ, ನಾರ್ಮಲ್ ಗೇಮ್ ಆಡ್ತಿರೋದು. ಜಾರ್ಬಿಂಗ್ ಆದಮೇಲೆ ನಿಮಗೆ ಕಯಾಕಿಂಗ್ ಇರುತ್ತೆ. ಕಯಾಕಿಂಗ್ ಆದಮೇಲೆ ಜಿಪ್ಲೈನಲ್ಲೂ ನಿಮ್ಗೆ ಯಾವ ರೀತಿ ಸ್ಕ್ಯಾಮ್ ಆಗೋದಿಲ್ಲ. ಜಿಪ್ಲೈನ್ ಕೂಡ ನೀವು ಎಂಜಾಯ್ ಮಾಡ್ಬೋದು. ಸೊ ಫಸ್ಟ್ ಟೈಮ್ ಅದು ನೋಡೋರಿದ್ರಿ ಅಂತಂದರೆ, ಇನ್ ಕೇಸ್ ನಿಮ್ಗೆ ಫೋಬಿಯಾ ಇತ್ತು ಅಂತಂದರೆ ಭಯ ಆಗುತ್ತೆ. ಇಲ್ಲ, ನನಗೆ ಅನ್ನಿಸ್ತಿತ್ತು, ನಂಗೆ ಫುಲ್ ಖುಷಿ ಸ್ಟಾರ್ಟಿಂಗ್ ಹೋದಾಕರ, ಅಯ್ಯೋ ನಾನು ಹಾರ್ಕೊಂಡು ಹೋಗ್ತಿದ್ದೀನಲ್ಲ ಅಂತೇಳಿ. ಹೆಂಗೆ ಅಂತಂದರೆ, ಅಲ್ಲಿ ಹೋಗಿ ನನಗೆ ಬೆಲ್ಟ್ ಎಲ್ಲ ಹಾಕಿದ್ರಲ್ಲ, ಸಿಕ್ಕಾಪಟ್ಟೆ ಭಯ, ಬೆವ್ರು ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಅಲ್ಲಿ ನನಗೆ ನರ್ವಸ್ನೆಸ್ ಸ್ಟಾರ್ಟ್ ಆಗ್ಬಿಡ್ತು. ಸೊ ಕೆಲವೊಬ್ರಿಗೆ ಹಾಗೆ ಆ ಸ್ಟೇಜಲ್ಲಿ ಸ್ವಲ್ಪ ನರ್ವಸ್ ಅನಿಸುತ್ತೆ, ಬಟ್ ಇಲ್ಲ, ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ನೀವು. ಅದಾದಮೇಲೆ ಬರೋದು ರಿವರ್ ರಾಫ್ಟಿಂಗ್ ಆ್ಯಂಡ್ ಬೋಟಿಂಗ್. ಇಲ್ಲಿ ಒಂದು ಸ್ಕ್ಯಾಮ್ ಆಗುತ್ತೆ. ಏನಂತಂದರೆ, ನೀವು ದಾಂಡೇಲಿ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ರೆ ನೀವು ಅಲ್ಲಿ ಸ್ಟೇ ಇರಲ್ಲ. ಜಸ್ಟ್ ನಾವು ವಾಟರ್ ಆ್ಯಕ್ಟಿವಿಟೀಸು, ನಮ್ಮದು ಸೈಟ್ ವಿಸಿಟಿಂಗು ನೋಡಿಕೊಂಡು ವಾಪಸ್ ಬರ್ತೀವಿ ಅಂತಂದರೆ ನಿಮ್ಗೆ ಒಂದು ದುಡ್ಡಲ್ಲಿ ಹೋಗ್ಬೋದು. ಅದಕ್ಕೆ ನಿಮಗೆ 15,000 - 3,000 ಖರ್ಚಾಗ್ಬೋದು ಅಂದಾಜು. ಜಸ್ಟ್ ನಾನು ಹೇಳ್ತಿರೋದು ಎಷ್ಟು ಆಗ್ಬೋದು ಅಂಥೇಳಿ, ಡಿಪೆಂಡ್ಸ್ ಅಪಾನ್ ನಿಮ್ಮ ಇದ್ರ ಮೇಲೆ ಅದು. ಇಲ್ಲ ನಾವು ಅಲ್ಲೇ ಸ್ಟೇ ಮಾಡ್ತೀವಿ, ನಾವು ರೆಸಾರ್ಟ್ ಥ್ರೂ ಹೋಗ್ತೀವಿ, ಪ್ಯಾಕೇಜಲ್ಲಿ ಹೋಗ್ತೀವಿ ಅಂತಂದರೆ ನಿಮಗೆ ಅದು ಕೂಡ 2,000 ಒಳಗಡೆ ಎಲ್ಲ ಕಂಪ್ಲೀಟ್ ಕವರ್ ಆಗಿಬಿಡುತ್ತೆ. ಆದರೆ ಸ್ಕ್ಯಾಮ್ ಏನಾಗುತ್ತೆ ಅಂತಂದರೆ, ನೀವು ರೆಸಾರ್ಟ್ ಥ್ರೂ ಹೋಗಿರ್ತೀರಾ ಅಂದ್ಕೊಳ್ಳಿ. ರೆಸಾರ್ಟಲ್ಲಿ ಇನ್ಕ್ಲೂಡಿಂಗ್ ಏನಿರುತ್ತೆ, 3 ಟೈಮ್ಸ್ ಫುಡ್ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚ್, ನೈಟ್ ಡಿನ್ನರ್ ಅಂತ ಇರುತ್ತೆ. ಆ್ಯಂಡ್ ಸೈಟ್ ವಿಸಿಟಿಂಗ್ಗೆ ಕೆಲವೊಂದು ಪ್ಲೇಸಸ್ ಹಾಕಿರ್ತಾರೆ, ಇದೆಲ್ಲ ಸೈಟ್ ವಿಸಿಟ್ ಮಾಡ್ಬೋದು ಅಂಥೇಳಿ. ಅದ್ರ ಬಗ್ಗೆ ನಾನು ನೆಕ್ಸ್ಟಲ್ಲಿ ಮಾತಾಡ್ತೀನಿ. ನೆಕ್ಸ್ಟ್ ವಾಟರ್ ಆ್ಯಕ್ಟಿವಿಟೀಸಲ್ಲಿ ನಿಮ್ಗೆ ಯಾವ್ದು ಹಾಕಿರ್ತಾರೆ, ಜಾರ್ಬಿಂಗು, ಜಿಪ್ ಲೈನು, ಕಯಾಕಿಂಗ್, ಬೋಟಿಂಗ್, ರಿವರ್ ರಾಫ್ಟಿಂಗು ಅಂತ ಹಾಕಿರ್ತಾರೆ. ಇದಾದಮೇಲೆ ನಿಮಗೆ ನೈಟ್ ಸಾಯಂಕಾಲ ಸ್ವಿಮ್ಮಿಂಗ್ ಇರುತ್ತೆ, ರೈನ್ ಡ್ಯಾನ್ಸ್ ಇರುತ್ತೆ, ಆಮೇಲೆ ನೈಟ್ ಫೈರ್ ಕ್ಯಾಂಪ್ ಇರುತ್ತೆ, ರೈನ್ ಡ್ಯಾನ್ಸ್ ವಿತ್ ಮ್ಯೂಸಿಕ್ ಇರುತ್ತೆ. ಇಷ್ಟೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ನಾರ್ಮಲ್ ಒಂದು ಪ್ಯಾಕೇಜಲ್ಲಿ ರೆಸಾರ್ಟ್ ಥ್ರೂ ಹೋದರೆ. ಈಗ ಇದು ವಾಟರ್ ಆ್ಯಕ್ಟಿವಿಟೀಸಲ್ಲಿ ಏನು ಸ್ಕ್ಯಾಮ್ ಆಗುತ್ತೆ ಅಂತಂದರೆ, ನಮ್ಗೆ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಹೋಗಿದ್ವಿ. ನಮ್ಗೆ ಮುಂಚೆ ಹೋದವ್ರು ಹೇಳಿದ್ದು ಏನಂತಂದ್ರೆ, ರಾಫ್ಟಿಂಗಲ್ಲಿ ಒಂದು ಸ್ವಲ್ಪ ಸ್ಕ್ಯಾಮ್ ನಡೀತೆ, ಹುಷಾರು ಅಂತ ಹೇಳಿದರು. ನಾನು ಅಂದ್ಕೊಂಡೆ ಬೋಟಿಂಗ್ ಸಪ್ರೇಟು, ರಾಫ್ಟಿಂಗ್ ಸಪ್ರೇಟು ಅಂತೇಳಿ. ಸೊ ನಾವು ಜಾರ್ಬಿಂಗ್ ಹೋಗಲಿಲ್ಲ, ನಾವು ಡೈರೆಕ್ಟ್ ಕಯಾಕಿಂಗ್ ಮುಗಿಸ್ಕೊಂಡು ಜಿಪ್ಲೈನ್ಗೆ ಹೋದ್ವಿ. ಜಿಪ್ಲೈನಿಂದ ನೆಕ್ಸ್ಟ್ ಬಂದು ರಾಫ್ಟಿಂಗ್ ಹೋಗೋಣ ಅಂತ ಹೋದ್ವಿ. ಸೊ ಅಲ್ಲಿ ನೋಡಿದ್ರೆ ಬೋಟಿಂಗ್ ಇನ್ಕ್ಲೂಡಿಂಗ್ ರಾಫ್ಟಿಂಗ್ ಅಂತ ಇದೆ. ಅದು ಅಂದರೆ ರಾಫ್ಟಿಂಗ್ ಏನು ಕರ್ಕೊಂಡು ಹೋಗ್ತಾರಲ್ಲ, ಸ್ಟಾರ್ಟಿಂಗ್ ನಿಮಗೆ ಗೈಡೆನ್ಸ್ ಕೊಡ್ತಾರೆ, ಯಾವ ರೀತಿ ಪ್ಯಾಡಲ್ನ ಹಿಡ್ಕೋಬೇಕು, ಆ್ಯಂಡ್ ಗೆಟ್ ಡೌನ್ ಅಂದಾಗ ಹೆಂಗೆ ಕುತ್ಕೋಬೇಕು, ಗೆಟ್ ಬ್ಯಾಕ್ ಅಂದಾಗ ಹೆಂಗೆ ಎದ್ದೇಳಬೇಕು ಅಂಥೇಳಿ ಸ್ಟಾರ್ಟಿಂಗ್ ನಿಮಗೆ ಗೈಡ್ ಮಾಡ್ತಿರ್ತಾರೆ. ಸೊ ಅದು ಕಂಪ್ಲೀಟ್ ಬೋಟಲ್ಲಿ ಕುಂದ್ರಿಸ್ಕೊಂತೀನಿ. ಅದೇ ಬೋಟಿಂಗ್ ಅಂತೆ, ಆಯಿತಾ. ರಾಫ್ಟಿಂಗ್ ಅಂತಂದರೆ ಇದನ್ನ ಮಾಡ್ಕೊತ ಹೋಗೋದು, ಬೋಟ್ ರೈಡ್ ಮಾಡ್ಕೊತ ಹೋಗೋದು. ಸೊ ನಮಗೆ ಗೊತ್ತಿರಲಿಲ್ಲ ಬೋಟಿಂಗ್ ಅಂದರೆ ಸಪ್ರೇಟ್ ಕರ್ಕೊಂಡು ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ, ಇನ್ಕ್ಲೂಡಿಂಗ್ ರಾಫ್ಟಿಂಗ್ ಅಂತ ಇದೆ. ಇನ್ನೊಂದು ಸ್ಕ್ಯಾಮ್ ಏನಂತಂದರೆ, ರಾಫ್ಟಿಂಗ್ ನಿಮಗೆ ಪ್ಯಾಕೇಜಲ್ಲಿ 5 ಕಿಲೋಮೀಟರ್ ಅಂತ ಹೇಳಿರ್ತಾರೆ. ನಮ್ಮ ತಲೆಯಲ್ಲಿದ್ದು ಅದನ್ನೇ
ನಿಮಗೆ 5 ಅಲ್ಲ, ಅಲ್ಲಿ ½ ಕಿಲೋಮೀಟರ್ ಕರ್ಕೊಂಡು ಹೋಗಂಗಿಲ್ಲ. ನಾವು ಕೇಳಿದ್ವಿ ಆಯ್ತಾ, ಗೈಡ್ಗೆ, ನಮ್ಮ ಬೋಟ್ ಗೈಡ್ ಏನಿರ್ತಾರಲ್ಲ ಅವ್ರಿಗೆ ಕೇಳಿದ್ವಿ, ಅಲ್ಲ ನಮಗೆ 5 ಕಿಲೋಮೀಟರ್ ಅಂತ ಹೇಳಿದ್ದಾರೆ, ನೀವು ಅರ್ಧ ಕಿಲೋಮೀಟರ್ ಕರ್ಕೊಂಬಂದಿಲ್ಲಲ್ಲ ನಮಗೆ ಅಂತೇಳಿ. ಸೊ ಅಲ್ಲಿ ಅವರು ಟೋನ್ ಚೇಂಜ್ ಮಾಡ್ತಾರೆ. ಏನಂತಂದ್ರೆ, ಇಲ್ಲ ಮೇಡಮ್ 5 ಕಿಲೋಮೀಟರ್ ಹೇಳಿರಲ್ಲ, ಅವರು 0.5 ಹೇಳಿರ್ತಾರೆ, ನೀವು 5 ಕಿಲೋಮೀಟರ್ ಅನ್ಕೊಂಡಿರ್ತೀರಾ ಅಂತೇಳಿ. ಸೊ ಆ್ಯಕ್ಚುಲಿ ಇದು 5 ಕಿಲೋಮೀಟರ್ ರಾಫ್ಟಿಂಗ್ ಇದೆ, ಗೌರ್ಮೆಂಟ್ ಥ್ರೂ ಇದೆ, ಬಟ್ ಅದೇನು ಎಲ್ಲರೂ ಬಂದಾಗಿದೆ, ಇವಾಗ ಚಾಲೂ ಇಲ್ಲ ಅಂತ ಹೇಳ್ತಾರೆ. ನಾವು ಕೇಳಿದಾಗ ಅವ್ರು ಏನು ಹೇಳಿದರು ಅಂತಂದರೆ, ಇಲ್ಲ ಮೇಡಮ್, ಗೌರ್ಮೆಂಟ್ ಕಂಡಕ್ಟ್ ಮಾಡಲ್ಲ ಅದನ್ನು. ಗೌರ್ಮೆಂಟ್ ಅಪ್ರೂವ್ಡ್ ಲೈಸೆನ್ಸ್ಡ್ ಆಪ್ರೇಟರ್ಸ್ ಇರ್ತಾರೆ, ಸೊ ಅದೇ ನಾವುಗಳು, ಸೊ ಅವ್ರು ಮಾತ್ರ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರು. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬ ಹೇಳಿದ್ದ, ಇಲ್ಲ ಗೌರ್ಮೆಂಟ್ದಿದೆ, 5 ಕಿಲೋಮೀಟರ್ಸ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಯಾರೇ ಕೇಳಿದ್ರು ಇಲ್ಲ ಮೇಡಮ್ ಅದು ಆಫ್ ಆಗಿದೆ, ಇವಾಗ ಅದು ರನ್ ಆಗಲ್ಲ, ಏಜೆಂಟ್ ಥ್ರೂನೇ, ಅಂದರೆ ನೀವು ಪ್ಯಾಕೇಜ್ ಥ್ರೂನೇ ಹೋಗಬೇಕು, ಇದು ಒಂದೇ ಅಲೋಡ್ ಇರೋದು ಅಂತ ಹೇಳ್ತಾರೆ ಅಂತ ಹೇಳಿದ. ಹಾಗೆ ಹೇಳಿದ್ರು ಅವ್ರು ನಮಗೆ, ಬಂದಾಗಿದೆ ಅದೆಲ್ಲ ಅಲೋಡ್ ಇಲ್ಲ ಅಂತೇಳಿ. ಸೊ ಇದೊಂದು ಆಯ್ತಾ. ಇನ್ನೊಂದು ಸ್ಕ್ಯಾಮ್ ಏನಾಗುತ್ತೆ ಅಂತಂದರೆ, ನೀವು ರಾಫ್ಟಿಂಗ್ ಹೋದಾಗ ಅಥವಾ ಬೋಟಿಂಗಲ್ಲಿ ಗೈಡೆನ್ಸ್ ಎಲ್ಲ ಆದಮೇಲೆ ನಿಮಗೆ ನೀರಲ್ಲಿ ಇಳಿಯೋದಕ್ಕೆ ಬಿಡಲ್ಲ ಅವರು, ಸ್ವಿಮ್ ಮಾಡೋದಕ್ಕೆ, ನೀರಲ್ಲಿ ಆಟ ಆಡೋದಕ್ಕೆ ಬಿಡೋದೇ ಇಲ್ಲ. ಸೊ ಯಾಕಂತಂದರೆ ಅದನ್ನು ಕೂಡ ಕೇಳಿದ್ವಿ ನಾವು, ನಮ್ಗೆ ಯಾಕೆ ಬೋಟಿಂದ ಆಚೆನೆ ಬಿಡ್ತಾ ಇಲ್ಲ ಅಂತೇಳಿ. ಇಲ್ಲ ಮೇಡಮ್, ನಮಗೆ ಒಬ್ಬ ಪರ್ಸನ್ದು ಪ್ರಾಬ್ಲಮ್ ಆಗಿ ಇಲ್ಲಿ ಸ್ಟೋನ್ ಇದ್ದಾವೆ ಒಳಗಡೆ, ಪೆಟ್ಟಾಗಿ ಗಾಯ ಆಗಿತ್ತು, ಹಾಗಾಗಿ ಅವಾಗಿಂದ ಅಲೋ ಮಾಡ್ತಿಲ್ಲ ಅಂತ ಹೇಳಿದ್ರು. ಆಯ್ತಾ, ನೋಡಿದ್ರೆ ಪಕ್ಕದ ಬೋಟಲ್ಲಿರೋರು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಅವರು ಫ್ರೆಂಡ್ಸ್ ಎಲ್ಲ ಸೇರಿ ಬಂದಿದ್ರು ಆಯ್ತಾ. ಅವ್ರು ನೀರಲ್ಲೆಲ್ಲ ಸ್ವಿಮ್ ಮಾಡಿಕೊಂಡು ಎಲ್ಲರೂ ಹಿಂಗೆಲ್ಲ ಕೈ ಇಟ್ಕೊಂಡು ರೌಂಡ್ ಶೇಪಲ್ಲಿ ಫೋಟೋಸ್ ಎಲ್ಲ ತಗೋತಿದ್ದಾರೆ. ಅವ್ರಿಗೆ ಅವ್ರು ಏನಕ್ಕೆ ತಗೋತಿದ್ದಾರೆ, ನೀವು ನಮ್ಗೇನಕ್ಕೆ ಬಿಡ್ತಿಲ್ಲ ಅಂತ ಕೇಳಿದ್ರೆ, ಇಲ್ಲ ಮೇಡಮ್ ಅವ್ರಿಗೆ ಅಲೌಡ್ ಇರ್ಬೋದು, ನಮ್ಗೆ ಅಲೌಡ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅಲ್ಲಿ ನಡೆಯೋ ಸ್ಕ್ಯಾಮ್ ಏನಂತಂದರೆ, ನಿಮ್ಮ ಬೋಟ್ ಗೈಡರ್ ಏನಿರ್ತಾರಲ್ಲ ಅವ್ರಿಗೆ ಎಕ್ಸ್ಟ್ರಾ ಕಮಿಷನ್ ನೀವು ಕೊಟ್ಟರೆ ಅವ್ರು ಅಲೋ ಮಾಡ್ತಾರಂತೆ. ಇದು ನನಗೆ ಗೊತ್ತಾಗಿರೋದು ಬೇರೆ ಟೂರಿಸ್ಟಿಂದ, ಹಾವೇರಿಂದ ಬಂದಿದ್ರು ಆಯ್ತಾ. ಅವರು ಸ್ಟಾಫ್, ಸ್ಕೂಲ್ ಸ್ಟಾಫ್ಸು, ಅವರು ಒಂದು 5-6 ಜನ ಬಂದಿದ್ರು, ನಮ್ಗೆ ಅಲ್ಲೇ ಪರಿಚಯ ಆಗಿದ್ದವರು. ಅವ್ರು ಹೇಳಿದರು ನಮಗೆ, ಅವಾಗ ಅವರು ಫೋಟೋಸ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಬಂದಿದ್ರು. ಅಲ್ಲಿ ಕ್ಯಾಮ್ರಾ ನಮಗೆ ಅಲೋಡ್ ಇರಂಗಿಲ್ಲ, ಇರುತ್ತೆ, ಅದು ಸೇಫ್ಟಿ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ರಾಫ್ಟಿಂಗಲ್ಲಿ ಪೂರ್ತಿ ನೀರೆಲ್ಲ ಮೈ ಮೇಲೆ ಬಂದಿರುತ್ತೆ, ಸೊ ಅದಕ್ಕೆ ನೀವು ಕವರೆಲ್ಲ ಹಾಕ್ಕೊಂಡು ಹೋಗ್ತಿದ್ರೆ ಹೋಗ್ಬೋದು. ಇನ್ ಕೇಸ್ ಏನಾಗುತ್ತೆ ಗೊತ್ತಾ, ನಾನು ಇಲ್ಲ ನಾನು ಹೆಂಗೆ ಹಿಡ್ಕೋತೀನಿ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ನನಗಲ್ಲಿ ನೀರಲ್ಲಿ ಹೋದಾಗೆ ಗೊತ್ತಿದ್ದು, ಒಂದು ನನಗೆ ಫೋಬಿಯೋ, ನೀರು ಎಗ್ರಿ ಮೈ ಮೇಲೆ ಬರ್ತಿದ್ದಂಗೆ ನಮ್ಮ ಕೈಯಲ್ಲಿರೋ ಪೈಡಲ್ನೇ ಹಿಡ್ಕೊಳಕ್ ಆಗ್ತಿಲ್ಲ. ಕ್ಯಾಮ್ರಾ ಇನ್ ಕೇಸ್ ಬಿಟ್ಬಿಟ್ರೆ ಮೊಬೈಲ್ ನೀರಲ್ಲಿ ಹೋಗ್ಬಿಡುತ್ತೆ ಅಂತೇಳಿ ತಗೊಂಡು ಹೋಗಲಿಲ್ಲ ಆ ಭಯಕ್ಕೆ ನಾನು. ಸೊ ಅವರು ನಿಮಗೆ ಒಂದು ಸಜೆಸ್ಟ್ ಮಾಡ್ತಾರೆ, ಏನಂತಂದರೆ ಅವ್ರ ಹತ್ರ ಒಂದು ಗೋಪ್ರೋ ಕ್ಯಾಮ್ರಾ ಇರುತ್ತೆ, ತಲೆಗೆ ಹಾಕಿರ್ತಾರೆ ಹೆಲ್ಮೆಟ್ಗೆ. ಇನ್ನೊಬ್ರು ಕ್ಯಾಮ್ರಾಮ್ಯಾನು ಅದು ರಾಫ್ಟಿಂಗ್ದು ಫ್ಲೋ ಏನಿರುತ್ತಲ್ಲ ಅದ್ರದ್ದು ಅಪೋಸಿಟ್ ನಿಂತಿರ್ತಾರೆ, ಅವ್ರು ಕ್ಯಾಪ್ಚರ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ತಗೋತಾರೆ ಅನ್ಸುತ್ತೆ ಆ ಕ್ಯಾಮ್ರಾನಲ್ಲಿ. ಈ ಗೋಪ್ರೋ ಕ್ಯಾಮ್ರಾದಲ್ಲೂ ಕೂಡ ನಮಗೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಕಲೆಕ್ಟ್ ಮಾಡ್ತಾರೆ. ನಿಮ್ಗೆ ಅದು ಬೇಕು ಅಂತಂದರೆ 1600 ಪೇ ಮಾಡಬೇಕು ನೀವು, ಆ ಫೋಟೋಸ್ ಬೇಕು ಅಂತಂದರೆ. ಇಲ್ಲ ನಿಮ್ಮ ಹತ್ರನೇ ಗೋಪ್ರೋ ಕ್ಯಾಮ್ರಾ ಇತ್ತು ಅಂತಂದರೆ ಬೆಟರ್, ನೀವು ತೊಗೊಂಡು ಹೋಗ್ಬಿಟ್ರೆ ನೀವು ಅಲ್ಲಿ 1600 ಸೇವ್ ಮಾಡ್ಬೋದು ಮನಿ. ಸೊ ಇದು ಕಂಪ್ಲೀಟ್ ಆಗಿ ಬಂದು ರಿವರ್ ರಾಫ್ಟಿಂಗ್, ಬೋಟಿಂಗ್, ಕಯಾಕಿಂಗ್, ಜಾರ್ಬಿಂಗ್, ಜಿಪ್ ಲೈನ್, ಇದು ಎಲ್ಲಾದರೂ ಮುಗೀತಾ. ಇನ್ನೊಂದು, ಈ ಎಲ್ಲ ಆ್ಯಕ್ಟಿವಿಟೀಸ್ ಮುಗಿಬೇಕಂದ್ರೆ ನಿಮಗೆ 2.5 hour ಅಥವಾ 3 hours ಒಳಗಡೆ ಮುಗಿಯುತ್ತೆ. ಆ್ಯಕ್ಟಿವಿಟೀಸಿಗೆ ಟೈಮ್ ಹೋಗಲ್ಲ, ನೀವು ಕ್ಯೂ ಹಚ್ತಿರಲ್ಲ ಅಲ್ಲೇ ಜಾಸ್ತಿ ಟೈಮ್ ಹೋಗೋದು. ಜಿಪ್ ಲೈನ್ಗೆ ಜಾಸ್ತಿ ಕ್ಯೂ ಇರುತ್ತೆ, ಕಯಾಕಿಂಗ್ಗೆ ಜಾಸ್ತಿ ಕ್ಯೂ ಇರುತ್ತೆ, ಜಾರ್ಬಿಂಗ್ಗೆ ಜಾಸ್ತಿ ಕ್ಯೂ ಇರುತ್ತೆ, ರಾಫ್ಟಿಂಗ್ ಇರಂಗಿಲ್ಲ. ನೆಕ್ಸ್ಟ್ ಅದು ಒಂದೇ, ಜಿಪ್ ಲೈನಿಗೆ ಜಾಸ್ತಿ ಇರುತ್ತೆ. ರಾಫ್ಟಿಂಗ್ ಹೆಂಗಂದ್ರೆ ಟೀಮ್ ಹೆಂಗೆ ಬರ್ತಾರೆ ಹಂಗೆ ಬಿಟ್ಬಿಡ್ತಾರೆ ರಾಫ್ಟಿಂಗ್ ಮಾಡೋದಕ್ಕೆ. ಸೊ ಇದಿಷ್ಟು ವಾಟರ್ ಆ್ಯಕ್ಟಿವಿಟೀಸ್ ಆಯಿತು. ಇನ್ನು ಒಂದು ಸೈಟ್ ವಿಸಿಟಿಂಗ್. ಸೈಟ್ ವಿಸಿಟಿಂಗಲ್ಲಿ ನಿಮಗೆ 2 ರೀತಿ ಬರುತ್ತೆ, ಒಂದು ವ್ಯೂ ಪಾಯಿಂಟ್ಸ್ ಅಂತ ಹೇಳಿ, ಇನ್ನೊಂದು ಸೈಟ್ಗಳಿದ್ದಾವೆ ಕೆಲವೊಂದು ವಿಸಿಟ್ ಮಾಡೋದಕ್ಕೆ, ಅದನ್ನು ನೋಡೋಕೆ ಹೋಗ್ಬೋದು ನೀವು. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಪ್ಯಾಕೇಜಲ್ಲಿ ಇರೋದು ಹೇಳ್ತೀನಿ ನಾನು. ಪ್ಯಾಕೇಜಲ್ಲಿ ಏನೇನು ಕೊಟ್ಟಿರ್ತಾರೆ ಅಂತಂದರೆ, ಸೋಫಾ ಡ್ಯಾಮ್ ಅಂತ ಕೊಟ್ಟಿರ್ತಾರೆ, ಕ್ರೊಕೊಡೈಲ್ ಪಾರ್ಕ್ ಅಂತ ಕೊಟ್ಟಿರ್ತಾರೆ, ಇನ್ನೊಂದು ಡೆನ್ಸಿ ಪಾರ್ಕ್ ಅಂತ ಕೊಟ್ಟಿರ್ತಾರೆ ಕೆಲವರು. ಡೆನ್ಸಿ ಪಾರ್ಕ್ ನಿಮ್ಮ ಜೊತೆ ಮಕ್ಕಳಿದ್ರು ಅಂತಂದರೆ ಮಕ್ಕಳಿಗೆ ಯೂಸ್ ಆಗುತ್ತೆ. ಒಂದು ಮೊಳಂಗಿ ಪಾರ್ಕ್ ಅಂತ ಇರುತ್ತೆ, ಅಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಅಲ್ಲಿ ಕೆಲವೊಂದು ಗೇಮ್ಸ್ ಇದ್ದಾವೆ, ಬೈಕ್ ರೈಡ್ ಅಂತೇಳಿ, ಬುಲೆಟ್ ಕಾರ್ಟ್ ಅಂತೇಳಿ ಒಂದಿದೆ, ಆ್ಯಂಡ್ ಟ್ರೆಕ್ ಮಾಡ್ಬೋದು ನೀವು ಅಲ್ಲಿ, ಚೆನ್ನಾಗಿದ್ದಾವೆ. ನೆಕ್ಸ್ಟ್ ಅಲ್ಲಿ ವಾಟರ್ ಕೂಡ ಇದೆ, ನೀವು ನೀರಲ್ಲೂ ಆಟ ಆಡ್ಬೋದು, ಫೋಟೋಸ್ ತೊಗೋಬೋದು. ಕ್ಲೈಮೇಟ್ ಒಂಥರ ಹೆಂಗಂದರೆ ಪೀಸ್ಫುಲ್ ಆಗಿದೆ, ಸೊ ನೀವೆಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು ಮೊಳಂಗಿ ಪಾರ್ಕಲ್ಲಿ. ಇಷ್ಟು. ಆ್ಯಂಡ್ ನೆಕ್ಸ್ಟ್ ಬಂದು ಡ್ಯಾಮ್. ಡ್ಯಾಮ್ ಅಂತೂ ಈಗ ಅಲೌಡ್ ಇಲ್ಲ, ನೀವು ನೋಡೋಕ್ಕಾಗಲ್ಲ, ಬಟ್ ಪ್ಯಾಕೇಜಲ್ಲಿ ಇದೆ.
ಸೊ ದೂರಿಂದ ಮೇನ್ ಗೇಟ್ ಏನಿದೆಯಲ್ಲ ಮೇನ್ ಗೇಟ್ ಮುಂದೆನೆ ನಿಂತು ನೋಡ್ಬೋದು, ಎಲ್ಲೋ ದೂರದಲ್ಲಿ ಅದು ಡ್ಯಾಮ್ ಕಾಣಿಸುತ್ತೆ ನಿಮಗೆ ಅಷ್ಟೇ. ಅದನ್ನ ಬಿಟ್ರೆ ಕ್ರೊಕೊಡೈಲ್ ಪಾರ್ಕ್ ಅಂತೇಳಿ ಆ ಮೊಸಳೆಗಳು ಕಾಣಿಸ್ಬೇಕಂತಂದ್ರೆ 3 ಗಂಟೆ ಅಥವಾ 3:30 4:30 ಲಾಸ್ಟ್. ಅವು ಅದೇ ಟೈಮಲ್ಲಿ ಆಚೆ ಬರೋದು. ಇನ್ ಕೇಸ್ ನೀವು ಸೈಟ್ ವಿಸಿಟ್ ಅಂತ ಬೇರೆ ಕಡೆ ಹೋದ್ರಿ, ಬರೋದಿಕ್ ಲೇಟ್ ಆಯ್ತು ಅಂತಂದ್ರೆ, ನೀವು ನೋಡಕ್ಕೆ ಅದೇ ಟೈಮಲ್ಲಿ ನಿಮ್ಗೆ ಹೋಗಕ್ಕಾಗ್ಲಿ ಲೇಟಾಗಿ ಹೋದ್ರಿ ಅಂತಂದ್ರೆ ಅಲ್ಲಿ ಮೊಸಳೆಗಳೇ ಕಾಣಲ್ಲ. ಅಲ್ಲಿವರೆಗೂ ಹೋಗಿ ಮೊಸಳೆ ನೋಡಿಲ್ಲ ಅಂತಂದ್ರೆ ವೇಸ್ಟ್ ಅಲ್ಲ. ಸೊ ಅದ್ರದ್ದು ಹಂಗೆ 5 ಗಂಟೆಗೆ ಅಥವಾ ಅದಕ್ಕೂ ಮುಂಚೆ ನೀವು ಹೋದ್ರೆ ನಿಮ್ ಮೊಸಳೆ ಕಾಣಿಸೋದಿಲ್ಲ ಮೊಸಳೆ ಪಾರ್ಕಲ್ಲಿ. ಸೊ ಇನ್ನೊಂದು ಬಂದು ಇವು ಪ್ಯಾಕೇಜಲ್ಲಿ ಇರೋದು. ಇನ್ನು ಪ್ಯಾಕೇಜ್ ಬಿಟ್ಟು ನೀವು ಅಲ್ಲೇ ಸ್ಟೇ ಆಗ್ತೀನಿ ನಿಮ್ಗಿನ್ನ ಟೈಮ್ ಇದೆ ಅಂತಂದ್ರೆ ನೀವು ನೋಡ್ಕೊಂಡು ಬರ್ಬೋದು ಅಂತದ್ದು. ಇನ್ನೊಂದು ಏನಂತಂದ್ರೆ ಎಲಿಫೆಂಟಾ ಕ್ಯಾಂಪ್ ಅಂತಿದೆ. ಅದ್ರ ಹತ್ರ ಒಂದು ಕ್ರೊಕೊಡೈಲ್ ಪಾರ್ಕ್ ಇದೆ. ಸೊ ಎಲಿಫೆಂಟಾ ಕ್ಯಾಂಪಿಗೆ ನೀವು ಹೋಗಿ ಕ್ರೊಕೊಡೈಲ್ ಪಾರ್ಕ್ ನೋಡ್ಕೊಂಡ್ ಬರ್ತೀನಿ ಅಂತಂದ್ರೆ ಎಲಿಫೆಂಟಾ ಕ್ಯಾಂಪ್ ಹೋಗಿ ನೀವು ಆನೆ ನೋಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು 5 ಗಂಟೆ 4:30 5 ಗಂಟೆ ಸುಮಾರಿಗೆ. ಅವಾಗ್ಲೇ ಆನೆಗಳು ಕಾಡಿಂದ ಅಂದ್ರೆ ಇಡೀ ದಿನ ಏನು ಆಹಾರ ಹುಡ್ಕೊಂಡು ಹೋಗಿರ್ತಾವಲ್ಲ ಅವಾಗಷ್ಟೇ ವಾಪಸ್ ಬರ್ತಿರ್ತಾವ. ಸೊ ಆವಾಗ 1 ಅವರ್ ಮಾರ್ನಿಂಗ್ 1 ಅವರ್ ಈವ್ನಿಂಗ್ 1 ಅವರ್ ಅಷ್ಟೇ ಅಲ್ಲಿ ಆನೆಗಳ ಪ್ರದರ್ಶನಕ್ಕೆ ತಗೊಂಬಂದಿರ್ತಾರೆ, ಅವಾಗಷ್ಟೇ ನೀವು ನೋಡ್ಲಿಕ್ಕೆ ಸಾಧ್ಯ. ಸೊ ಆ ಟೈಮಲ್ಲಿ ಮೊಸಳೆ ಪಾರ್ಕಿಗೆ ಹೋಗ್ತೀನಿ ಅಂದ್ರೆ ಅವು ಕಾಣಿಸೋದಿಲ್ಲ ಹಿಂಗೆ. ಸೊ ಅಲ್ಲಿ ಒಂದು ಮೈನಸ್ ಒಂದು ಪ್ಲಸ್. ಇನ್ನೊಂದು ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ಪಾಯಿಂಟ್ ಅಂತಿದೆ. ಅದನ್ನ ಬಂದು ನಿಮ್ಗೆ ಸನ್ಸೇರಿ ವ್ಯೂ ಪಾಯಿಂಟ್ ಅಂತ ಕರೀತಾರೆ. ಸೊ ಅಲ್ಲಿ ನಿಮ್ಗೆ ಮಾರ್ನಿಂಗ್ ಸೂರ್ಯೋದಯ ನೋಡ್ಬೋದು, ಈವ್ನಿಂಗ್ ಸೂರ್ಯಾಸ್ತ ನೋಡ್ಬೋದು. ಸೊ ಅದು ಎರಡ್ ಕಡೆ ಬರುತ್ತೆ ಆ ಪಾಯಿಂಟ್. ಒಂದ್ ಕಡೆ ಇವಾಗ ಸ್ಟಾಪ್ ಮಾಡಿದಾರೆ, ಅಲೋ ಮಾಡಲ್ಲ. ಇನ್ನೊಂದ್ ಕಡೆ ಎಲ್ಲಿ ಅಂತಂದ್ರೆ ಬ್ಯಾಕ್ ವಾಟರ್ಸ್ ಏನ್ ಬರುತ್ತಲ್ಲ ಅಲ್ಲಿದೆ ಪಾಯಿಂಟ್. ಸೊ ಅದು 5 ಗಂಟೆ ಮೇಲೆ ಕ್ಲೋಸ್. ನೀವು ವಿದಿನ್ 5 o'clock ಒಳಗಡೆ ಹೋದ್ರಿ ಅಂತಂದ್ರೆ ನೀವು ಅದು ವ್ಯೂನ ಎಂಜಾಯ್ ಮಾಡ್ಬೋದು, ನಿಮ್ಗೆ ಅಲೋಡ್ ಇರುತ್ತೆ. ಸೊ ಇನ್ನು ಬಂದು ನೆಕ್ಸ್ಟ್ ನಿಮ್ಗೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಬರುತ್ತೆ. ಸೊ ಈ ಸೈಟಲ್ಲಿ ನಿಮ್ಗೆ ಕಾಡು ಪಕ್ಷಿಗಳು ಕಾಡು ಪ್ರಾಣಿಗಳು ನೋಡೋದಿಕ್ಕೆ ಸಿಗ್ತವೆ ಆಯ್ತಾ. ಇನ್ನೊಂದು ಹನಿ ಪಾಯಿಂಟ್ ಅಂತ ಬರುತ್ತೆ. ಇಲ್ಲಿ ನ್ಯಾಚುರಲ್ ಹನಿ ನಿಮ್ಗೆ ನೋಡೋದಿಕ್ಕೆ ಸಿಗುತ್ತೆ. ಇನ್ ಕೇಸ್ ನೀವು ಬೈ ಚಾನ್ಸ್ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಪರ್ಚೇಸ್ ಕೂಡ ಮಾಡ್ಬೋದು. ಇದೆಲ್ಲ ನಿಮ್ಗೆ ಜೊಯ್ಡಾ ತಾಲೂಕಿಗೆ ಸಂಬಂಧಪಟ್ಟಿದ್ದು ಬರುತ್ತೆ. ಇದಾದ್ಮೇಲೆ ಸಿಂತೇರಿ ರಾಕ್ಸ್ ಅಂತ ಬರುತ್ತೆ. ಸಿಂತೇರಿ ರಾಕ್ಸ್ ಇದು ದಾಂಡೇಲಿ ಬಿಟ್ಟು 50 ಕಿಲೋಮೀಟರ್ಸ್. ಇದರಲ್ಲಿ ಇನ್ನೊಂದು ಬರುತ್ತೆ ಲಾಲ್ಬಾಗ್ ಫಾಲ್ಸ್ ಅಂತ ಹೇಳಿ. ಇದು ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ. ದಾಂಡೇಲಿಂದ 8ರಿಂದ 10 ಕಿಲೋಮೀಟರ್ ಆಗುತ್ತಾ. ಮಳೆಗಾಲದಲ್ಲಿ ನಿಮ್ಗೆ ನೋಡೋದಿಕ್ಕೆ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಅಷ್ಟೊಂದೇನು ಇರಂಗಿಲ್ಲ, ಫಾಲ್ಸ್ ಇದ್ದು ಫ್ಲೋ ನಾರ್ಮಲ್ ಆಗಿರುತ್ತೆ. ಸೊ ಇದಾಯ್ತಾ. ಇನ್ನೊಂದು ಬಂದು ಶಿರೋಳಿ ಪೀಕ್ಸ್ ಅಂತ ಬರುತ್ತೆ. ಇದು ಬೆಸ್ಟ್ ನಿಮ್ಗೆ ನೇಚರ್ನ ಎಂಜಾಯ್ ಮಾಡೋದಕ್ಕೆ, ಹತ್ತಿರದಿಂದ ನೋಡೋದಕ್ಕೆ ಸಖತ್ತಾಗಿರುತ್ತೆ. ಸುತ್ತಲೂ ಜಂಗಲ್ ಇರುತ್ತೆ, ಜಂಗಲ್ ಮಧ್ಯೆ ನೀವು ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು. ಶಿರೋಳಿ ಪೀಕ್ಸ್ ಫುಲ್ ಮೇಲ್ ಹೋಗಿ ನಿಂತಾಕರ ಇಡೀ ಕಾಡು ಊರು ಎಲ್ಲ ಕಾಣಿಸುತ್ತೆ ಚೆನ್ನಾಗಿ. ಸೊ ಇದನ್ನ ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು ನೀವು. ಇದನ್ನು ಒಂದು ನಿಮ್ಗೆ 15 ಕಿಲೋಮೀಟರ್ ಏನೋ ಆಗುತ್ತೆ ದಾಂಡೇಲಿ ಬಿಟ್ಟು. ಅಂಡ್ ಲಾಸ್ಟ್ ಒನ್ ಬಂದ್ಬಿಟ್ಟು ನಿಮ್ಗೆ ಸಪ್ತಪರ್ಣಿ ಗುಹೆಗಳು ಅಂತ ಸಿಗುತ್ತೆ. ಅದನ್ನೇ ಸಿಂತೇರಿ ರಾಕ್ಸ್ ಅಂತ ಕರೀತಾರೆ. ಸೊ ಇದು ಯಲ್ಲಾಪುರ ತಾಲೂಕಿಗೆ ಬರುತ್ತೆ. ಇದು ನೀವು ಹೋಗ್ಬೇಕು ಅಂತಂದ್ರೆ ದಾಂಡೇಲಿ ಬಿಟ್ಟು ಒಂದು 50 ಕಿಲೋಮೀಟರ್ ಆಗುತ್ತೆ. ಸೊ ನೀವು ಅಲ್ಲಿ ನೋಡ್ಕೊಂಡು ಬರ್ಬೋದು. ನಿಮ್ಗೆ ಏನ್ ಹೇಳಕ್ ಹೋಗ್ತಿದ್ದೀನಿ ನಾನು ಅಂತಂದ್ರೆ, ಇದನ್ನೆಲ್ಲಾ ನೋಡ್ಬೇಕು ಅಂತಂದ್ರೆ ಯಾವ್ದೂ ಸಮೀಪ ಇಲ್ಲ ಗುರು. ಮಿನಿಮಮ್ ಅಂದ್ರೆ 10 ಕಿಲೋಮೀಟರ್ ದೂರ ಇದಾವೆ ದಾಂಡೇಲಿ ಬಿಟ್ಟೈತೆ. ದಾಂಡೇಲಿ ಒಂದು ಪುಟ್ಟ ಊರಷ್ಟೇ ಅದು. ಸೊ ಅದ್ರದ್ದು ವಿಡಿಯೋ ಹಾಕ್ತೀನಿ, ನೀವು ಸೈಡಲ್ಲಿ ನೋಡ್ಕೊಂಡು ಬರ್ರಿ. ನಂಗೆ ಸ್ಟಾರ್ಟಿಂಗ್ ಹೋದ್ ಕೂಡ್ಲೇನೆ ಇದು ದಾಂಡೇಲಿನ ಅಂತ ಅನ್ನಿಸ್ಬಿಡ್ತೀವಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಡಸ್ಟು, ಬರೀ ಬ್ಯಾನರ್ಸ್. ಅವ್ರು ತುಂಬಾ ಎಲ್ಲಿ ನೋಡ್ತಿರ್ಲಿ ರೆಸಾರ್ಟ್ ಬುಕ್ಕಿಂಗ್ಸ್ ನಾನು ನಿಜವಾಗ್ಲೂ ಹೇಳ್ತೀನಿ, 1 ಮಂತ್ ಕಷ್ಟಪಟ್ಟಿದ್ದೀನಿ ನಾವು ಬುಕ್ಕಿಂಗ್ ಮಾಡೋದಿಕ್ಕೆ. ಡೈಲಿ ಒಂದೊಂದು ಚೆಕ್ ಮಾಡೋದು, ಯಾವ್ದು ಚೆನ್ನಾಗಿ ಬರುತ್ತೆ, ಯಾವ್ದು ಜಾಸ್ತಿ ಇದೆ ಪ್ಯಾಕೇಜಲ್ಲಿ, ಅಮೌಂಟ್ ಯಾವ್ದು ಕಮ್ಮಿ ಇದೆ, ಯಾರು ಜಾಸ್ತಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತೇಳಿ. ನನಗೆ ಅನ್ನಿಸ್ತು ದಾಂಡೇಲಿ ಊರಾಗ ಹೋದಾಕರೆ ಯಾಕಾದ್ರೂ ನಾನು 1 ತಿಂಗಳು ಕಷ್ಟಪಟ್ಟನು ಅಂತೇಳಿ. ಯಾಕಂದ್ರೆ ಅಲ್ಲೆಲ್ಲ ಸ್ಪಾಟ್ ರಿಜಿಸ್ಟ್ರೇಷನ್. ನೀವು ಆನ್ ಸ್ಪಾಟ್ ನಿಮ್ಗೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೊಂಡು ಬುಕ್ಕಿಂಗ್ ಮಾಡ್ಬೋದು. ನೀವು ದಾಂಡೇಲಿಗೆ ಎಂಟ್ರಿ ಆದ ಕೂಡಲೇ ನಿಮ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲ ಬುಕ್ಕಿಂಗ್ಸ್ ಕಂಪ್ಲೀಟ್. ಅಲ್ಲೆಲ್ಲ ಅವರೇ. ಇನ್ನೊಂದು ಬೈಕಲ್ಲೆಲ್ಲ ನಿಂತು ಮೇಡಮ್ ಬುಕ್ಕಿಂಗ್ ಅಂತ ಕೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಸೊ ಹಾಗೆ. ಆಮೇಲೆ ಸಿಕ್ಕಾಪಟ್ಟೆ ಡಸ್ಟ್ ಅಲ್ಲಿ. ಯಾವುದೋ ಒಂದು ಹಳ್ಳಿಗೆ ಬಂದಿದ್ವಿ ನಾವು, ಡೆವಲಪ್ ಆಗಿರಲ್ಲ ಅಂತ ಹಳ್ಳಿಗೆ ಬಂದಿದ್ವಿ ನಾವು ಅನ್ನಿಸ್ಬಿಡ್ತು ನಂಗೆ. ಸೊ ಹಾಗೆ ನನ್ನ ತಲೆಯಲ್ಲಿರೋದು ದಾಂಡೇಲಿ ಅಂತಂದ್ರೆ ಫುಲ್ ಗ್ರೀನ್ ಸಿಟಿ. ಆ್ಯಕ್ಚುಲಿ ಅದು ಗ್ರೀನು, ಬಟ್ ಊರಲ್ಲೆಲ್ಲ, ಊರು ಬಿಟ್ಟು ಆಚೆ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಅಂತೇಳಿ. ಸೊ ಅದ್ರ ಸುತ್ತಮುತ್ತ ಇರೋ ವಾತಾವರಣ ಎಲ್ಲ ಚೆನ್ನಾಗಿದೆ. ಬಟ್ ಆ ಊರೇನಿದೆ ಸ್ಮಾಲ್ ಅಷ್ಟೇ, ತುಂಬ ಚಿಕ್ಕದು, ತುಂಬ ಡಸ್ಟು. ಆ್ಯಂಡ್ ಆ ಊರು ಬಿಟ್ಟು ಎಲ್ಲನೂ 10 ಕಿಲೋಮೀಟ್ರು 20 ಕಿಲೋಮೀಟ್ರು 15 ಕಿಲೋಮೀಟ್ರ್ ದೂರ ಇದ್ದಾವೆ.
ನಿಮ್ಮ ಓನ್ ವೆಹಿಕಲ್ ತೊಗೊಂಡು ಹೋದರೆ ಮಾತ್ರ ನಿಮಗೆಲ್ಲ ನೋಡೋದಕ್ಕೆ ಸಿಗುತ್ತೆ, ಆಯಿತಾ? ಎಲ್ಲನೂ ತಾಳ್ಮೆಯಿಂದ. ಇನ್ನೊಂದು, ನಂಗೆ ಟಯರ್ಡ್ ಆಯಿತು ಅಂತ ಕುತ್ಕೊಳ್ಳೋಂಗೆ ಇಲ್ಲ, ಕುತ್ಕೊಂಡ್ರೆ ಲಾಸ್ ಆಗುತ್ತೆ ನಿಮ್ಗೆ. ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ. ಸೊ ನನಗೂ ಇತ್ತು ಮೈಂಡಲ್ಲಿ, ನಾವು ಹೋಗ್ತಿದ್ದೀವಿ ಕಂಪ್ಲೀಟ್ ಅದರಲ್ಲಿ ಏನಿರುತ್ತೆ ವಿತ್ ಪ್ಯಾಕೇಜ್ ಎಲ್ಲ ಎಂಜಾಯ್ ಮಾಡಬೇಕು ಅಂತೇಳಿ, ಬಿಕಾಸ್ ಪೈಸಾ ವಸೂಲಿ ಆಗಬೇಕಲ್ಲ. ಆದರೂ ನಾವು ಲಾಸ್ ಮಾಡ್ಕೊಂಡು. ಇನ್ನೊಂದಂದರೆ ಸೂಪಾ ಡ್ಯಾಮ್ ನೋಡೋಕ್ಕಾಗಲ್ಲ, ಅಲೋಡಿಲ್ಲ, ಅದು ಹೋಯ್ತಾ. ಮೊಸಳೆ ಪಾರ್ಕ್ ಟೈಮ್ ಮೀರೋಗ್ಬಿಟ್ಟಿತ್ತು, 6 ಗಂಟೆ ಆಗತ್ತಿತ್ತು. 6 ಗಂಟೆಗೆ ಹೋದ್ರೆ ಮೊಸಳೆ ಕಾಣಲ್ಲ, ಅದು ಲಾಸ್ ಆಯ್ತಾ. ಇನ್ನು ನಾವು ಹೋಗಿರೋದು ಚಳಿಗಾಲಲ್ಲಿ, ಈಗ ಚಳಿ ಅಲ್ಲ, ಚಳಿಗಾಲಲ್ಲಿ ಸ್ವಿಮ್ ಮಾಡೋಕ್ಕಾಗಲ್ಲ, ವೆದರೇ ಸಿಕ್ಕಾಪಟ್ಟೆ ಕೋಲ್ಡು. ನೆಕ್ಸ್ಟ್ ರೈನ್ ಡ್ಯಾನ್ಸ್. ಇಂಥ ಚಳಿಲಿ ಹೆಂಗೆ ರೈನ್ ಡ್ಯಾನ್ಸ್ ಮಾಡ್ತೀರ? ನಾವೆಲ್ಲ ಸ್ವೆಟ್ರ್ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ ಗುರು. ಒಂದು ಕಡೆಯಿಂದ ಲೇಡೀಸ್ ಗ್ಯಾಂಗ್ ಬಂದಿದೆ, ಅವರು ಸಾಂಗ್ ಹಚ್ಕೊಂಡು ಫುಲ್ ಜೋಶಲ್ಲಿ ರೈನ್ ಡ್ಯಾನ್ಸಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ನಾವು ಅಂದ್ಕೊಂಡ್ವಿ ಯಾರು ಇರ್ಬೋದೇನೋ ಸ್ಟಾಫ್ಸ್ ಯಾರು ಬಂದಿರ್ತಾರಲ್ಲ ಗ್ರೂಪಲ್ಲಿ, ಅವರು ಅಂತ. ಬಂದು ನೋಡಿದ್ರೆ ಎಲ್ಲ ಹುಡುಗಿರು, ಅಪ್ಪ ಇವರಿಗೆ ಚಳಿ ಐತಾ ಇಲ್ಲ ಅಂತ ನಾನು. ಸೊ ಹಾಗೆ ಆ ಫೀಲ್ನವ್ರು ಇದ್ರೆ ಅಂತಂದರೆ ಪೈಸಾ ವಸೂಲಿ ಆಗುತ್ತೆ. ಸೊ ಟಯರ್ಡ್ ಆಗಿದೆ ಅಂತ ಅನ್ಕೊಳ್ಳೇಬಾರ್ದು. ಮತ್ತು ಹನಿ ಪಾರ್ಕ್ ಒಂದು ನೋಡೋಕ್ಕಾಗಲಿಲ್ಲ ನಮಗೆ. ಇದನ್ನೆಲ್ಲ ನೀವು ನೋಡ್ಬೇಕಂತಂದರೆ ನಿಮಗೆ ಓನ್ ವೆಹಿಕಲ್ ಇರಬೇಕಾಯ್ತಾ. ಓನ್ ವೆಹಿಕಲ್ ಇತ್ತಂತಂದರೆ ಎಲ್ಲ ನೋಡ್ಕೊಂಡು ಬರ್ಬೋದು. ಬಟ್ ನೀವು ಪ್ಯಾಕೇಜಲ್ಲಿ ಹೋದ್ರಿ ಅಂತಂದರೆ ರೆಸಾರ್ಟ್ ಥ್ರೂ ನಿಮ್ಗೆ ಏನಿರುತ್ತೆ, ನೀವು ಎಷ್ಟು ಗಂಟೆಗೆ ಚೆಕ್ ಇನ್ ಆಗಿರ್ತೀರ ವಾಪಸ್ ಅದೇ ಗಂಟೆಗೆ ನಿಮಗೆ ಚೆಕ್ಔಟ್ ಇರುತ್ತೆ. ಸಪೋಸ್ ನೀವು ಮಾರ್ನಿಂಗ್ 10 ಗಂಟೆಗೆ ಚೆಕ್ ಇನ್ ಆದರೆ ಅಂದ್ಕೊಡ್ರಿ, ನಿಮಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ, ವಾಪಸ್ ಮಧ್ಯಾಹ್ನ ಲಂಚ್ ಇರುತ್ತೆ. ನೀವು ಎಲ್ಲೇ ಹೋಗ್ರಿ ಲಂಚಿಗೆ ವಾಪಸ್ ಬರ್ಬೇಕು ರೆಸಾರ್ಟಿಗೆ, ಆಯಿತಾ? ಮತ್ತೆ ಹೊರಗಡೆ ತಿಂತೀನಿ ಅಂತಂದರೆ ಇಲ್ಲಿ ಪ್ಯಾಕೇಜಲ್ಲಿ ನಿಮಗೆ ಲಾಸ್ ಆಗುತ್ತೆ. ಆ್ಯಂಡ್ ಮತ್ತೆ ಲಂಚ್ ಮುಗಿಸ್ಕೊಂಡು ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಹೋದ್ರಿ ಅಂತಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಇರುತ್ತೆ, ಮತ್ತೆ ಬರಬೇಕು ಇಲ್ಲಿ ರೆಸಾರ್ಟಿಗೆ. ಮತ್ತು ಅದಾದಮೇಲೆ ನೈಟ್ ನೋಡೋಕೆ ಹೋಗ್ತೀನಿ ಅಂತಂದರೆ ಮತ್ತೆ ಡಿನ್ನರಿಗೆ ಬರಬೇಕು. ಈ ಈವ್ನಿಂಗಲ್ಲಿ ವಾಪಸ್ ನಿಮ್ಗೇನು ನೋಡೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸು ಎಲ್ಲ ಇರುತ್ತೆ. ನೈಟು ಫೈರ್ ಕ್ಯಾಂಪ್ ಇರುತ್ತೆ. ಲಾಸ್ಟ್ 10 ಗಂಟೆ ನಿಮ್ಗೆ ಊಟ, ಅದಾದಮೇಲೆ ಸ್ಟಾಪ್. ಕೆಲವೊಂದು ಕಡೆ ರೆಸಾರ್ಟ್ಗಳು ಹೆಂಗೆ ಅಂತ ಗೊತ್ತಿಲ್ಲ, ಡಿಪೆಂಡ್ಸ್ ಅಪಾನ್ ರೆಸಾರ್ಟ್ ಯಾವ್ದು ರೀತಿ ಇರುತ್ತೆ ಆ ಥರ. ಸೊ ನಾವು ಹೋಗಿರೋದು ಈ ಥರ ಇತ್ತು. ಆ್ಯಂಡ್ ನೀವು ಬೇರೆ ಕಡೆ ಇರ್ತೀನಿ, ನಾವು ಬಸ್ಸಲ್ಲಿ ಇಲ್ಲ ಟ್ರೈನಲ್ಲಿ ಬಂದು ವಿಸಿಟ್ ಮಾಡ್ತೀನಿ ಅಂತಂದರೆ ನೀವು ಬೈಕ್ ಅಥವಾ ಬೇರೆ ಟ್ಯಾಕ್ಸಿ ನೀವು ಬುಕ್ ಮಾಡ್ಕೋಬೇಕಾಗತ್ತೆ ರೆಂಟಿಗೆ, 1 ಡೇ ಅಡ್ಡಾಡೋಕ್ಕೆ ಅಲ್ಲಿ. ಸೊ ಅದು ಕೂಡ ಅವೈಲೇಬಲ್ ಇದೆ ಅಂತೆ, ಬೈಕ್ ಮತ್ತು ಟ್ಯಾಕ್ಸಿನ ನೀವು ರೆಂಟ್ ತೊಗೋಬೋದು ಅಂತ. ಸೊ ಅದು ನನಗನ್ಸಿದ್ರೆ ನೀವು ಪ್ಯಾಕೇಜ್ ಬಜೆಟ್ ಟ್ರಿಪ್ ಮಾಡ್ತೀನಿ ಅಂತಂದರೆ ನಿಮ್ಗೆ ಅದು ಸಾಕಾಗಲ್ಲ. ಸೊ ನಾವು ಬೈಕ್ ತೊಗೊಂಡೇ ಹೋಗಿದ್ದಲ್ಲ, ಸೊ ನೋಡೋಣ ಆಗುತ್ತಾ ಇಲ್ಲ ಅಂತೇಳಿ. ಸೊ ನಮ್ಮೂರಿಂದ ಅಲ್ಲಿಗೆ ನಾವು ಬೈಕ್ ತೊಗೊಂಡೇ ಹೋಗಿದ್ದು, ನಮಗೆ 200 ಕಿಲೋಮೀಟರ್ ಆಗಿತ್ತು. ಆ್ಯಂಡ್ ಇನ್ನೊಂದು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ನೀವೇನಾರ ಈ ನಮ್ಮದು ಗುರ್ಲಾಪುರ ಆಯಿತಾ, ಗುರ್ಲಾಪುರಿಂದ ನಾವು ಹೋಗ್ಬೇಕಾದ್ರೂ ನಮ್ಗೆ 2 ರೂಟ್ ನಾವು ಟ್ರೈ ಮಾಡಿದ್ದು, ಯಾವ ಕಡೆಯಿಂದ ಹೋದರೆ ಸರಿ ಆಗುತ್ತೆ ಅಂತೇಳಿ. ಫಸ್ಟ್ ಹೋಗಬೇಕಾದ್ರೆ ನಾವು ಹೆಂಗೆ ಹೋದ್ವಿ ಅಂದರೆ ಕಿತ್ತೂರು ಮೇಲೆ ಹೋದ್ವಿ, ಕಿತ್ತೂರು, ಹಳಿಯಾಳು ಹಿಂಗೆ ಹೋದ್ವಿ. ವಾಪಸ್ ಬರಬೇಕಂತಾದ್ರೆ ಖಾನಾಪುರ ಮೇಲಿಂದ ಬಂದ್ವಿ ನಾವು. ಅಂದರೆ ಅದು ನೋಡೋಣ ರೂಟ್ ಯಾವ್ದು ಚೆನ್ನಾಗಿದೆ ಅಂಥೇಳಿ. ಸೊ ಇದೊಂದು ಸ್ವಲ್ಪ ರಫ್ ಇದೆ ಆಯಿತಾ, ಇದು ರಫು. ಇಲ್ಲಿ ಹಳಿಯಾಳ ದಾಟಿದ ಕೂಡಲೇ ನಿಮಗೆ ಸಿಗ್ನಲ್ ಪ್ರಾಬ್ಲಮ್ ಆಗುತ್ತೆ, ನೆಟ್ವರ್ಕೇ ಸಿಗಲ್ಲ, ನೀವು ಅಲ್ಲಿ ಯಾರಿಗೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಬೆಟರ್ ನೀವು ಏನು ಮಾಡಬೇಕು ಅಂತಂದರೆ ಹಳಿಯಾಳ ದಾಟಿ ರಾಮನಗರಕ್ಕೆ ಎಂಟ್ರ್ ಆಗ್ತಿದ್ದಂಗೆ ನೀವು ಗೂಗಲ್ ಮ್ಯಾಪ್ಸ್ನೆಲ್ಲ ಹಾಕೊಂಡು ಇಟ್ಕೊಂಡಿರ್ಬೇಕು ಆಲ್ರೆಡಿ. ಅಂದರೆ ಮ್ಯಾಪ್ ವರ್ಕ್ ಆಗುತ್ತೆ, ನೀವು ಕಾಲ್ ಮಾಡೋದಕ್ಕೆ ಇಂಟರ್ನೆಟ್ ನೆಟ್ವರ್ಕ್ ಕನೆಕ್ಟ್ ಆಗಲ್ಲ. ನೀವು ಮತ್ತೆ ಗೂಗಲ್ಗೆ ಹೋಗಿ ಟೈಪ್ ಮಾಡ್ತೀನಿ ಅಂದರೆ ಇಂಟರ್ನೆಟ್ ಸರ್ಚ್ ಆಗಲ್ಲ. ಅಡ್ವಾನ್ಸ್ ನೀವು ಹಾಕಿ ಇಟ್ಕೊಂಡಿದ್ರಿ ಅಂದರೆ ನಿಮ್ಗೆ ಡೈರೆಕ್ಟ್ ನೀವೆಲ್ಲ ಹೋಗ್ಬೇಕು, ಆ ಲೊಕೇಶನ್ಗೆ ಹೋಗಿ ರೀಚ್ ಮಾಡುತ್ತೆ ನಿಮಗೆ ಗೂಗಲ್ ಮ್ಯಾಪ್. ನೆಕ್ಸ್ಟ್ ವಾಪಸ್ ನಾವು ಬಂದಿದ್ದು ಹಿಂಗೆ ಎಲ್ಲ ನಮಗೆ ಗಣೇಶ್ ಗುಡಿ ಹತ್ರ ಆಗಿತ್ತಲ್ಲ ವಾಟರ್ ಆ್ಯಕ್ಟಿವಿಟೀಸ್. ಗಣೇಶ್ ಗುಡಿಯಿಂದ ರಿಟರ್ನ್ ಯಾಕೆ ನಾವು ಅಂದರೆ ನಮಗಿನ್ನೂ ಲಂಚಿದ್ದು ಇತ್ತು, ಅಲ್ಲಿ ನಾವು ಲಂಚಿಗೆ ಹೋಗ್ಬೋದಿತ್ತು, ನಾವು ಹೋಗಲಿಲ್ಲ. ವಾಪಸ್ ಒಂದು ಊಟಕ್ಕೆ ಏನು ಮತ್ತೆ ಅಷ್ಟು ದೂರ ಹೋಗಬೇಕಲ್ಲ ಅಂತೇಳಿ, ಬಿಕಾಸ್ ಹತ್ತತ್ರ ಒಂದು 20 ಕಿಲೋಮೀಟರ್ ಆಗುತ್ತೆ, ಹೋಗಬೇಕು 20 ಕಿಲೋಮೀಟರ್, ಬರಬೇಕು 20 ಕಿಲೋಮೀಟರ್, ಬೇಡ ಅಂತ ನಾವು ಬಂದುಬಿಟ್ವಿ. ಸೊ ಗಣೇಶ್ ಗುಡಿಯಿಂದ ನಾವು ಡೈರೆಕ್ಟ್ ಬೆಳಗಾಂ ರೋಡ್ ತೊಗೊಂಡು ಖಾನಾಪುರ ಮೇಲಿಂದ ಬಂದ್ವಿ. ನಮಗೆ 2 ಅಷ್ಟಾಯಿತು, ಒಂದು ಸ್ವಲ್ಪ ಇದು ಜಾಸ್ತಿ ಆಯಿತು ಖಾನಾಪುರ ಮೇಲಿಂದ ಬಂದಿದ್ದು. ಬಟ್ ರೋಡ್ ಬೆಸ್ಟ್, ಮತ್ತು ಸಿಗ್ನಲ್ದು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಎಲ್ಲಿ ಸಿಗ್ನಲ್ದು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ನೀವು ಇದನ್ನ ಗಣೇಶ್ ಗುಡಿಯಿಂದ ಡ್ಯಾಮ್ ರೋಡಿಗೆ ಏನು ಬರ್ತಿರಲ್ಲ, ಡ್ಯಾಮಿಂದ ಮೇನ್ ರೋಡಿಗೆ ಬಂದು ರೀಚ್ ಆಗೋವರೆಗೂ ನಿಮ್ಗೆ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಯಾವ ಕಾಲ್ ಕನೆಕ್ಟ್ ಆಗಲ್ಲ, ಇಂಟರ್ನೆಟ್ ಕೂಡ ಕನೆಕ್ಟ್ ಆಗಲ್ಲ. ಮೇನ್ ರೋಡಿಗೆ ಬಂದು ಏನು ರೀಚ್ ಆಗ್ತಿರಲ್ಲ, ಮತ್ತೆ ಅಲ್ಲಿಂದ ಇಂಟರ್ನೆಟ್ ವರ್ಕ್ ಆಗುತ್ತೆ. ಬಟ್ ಇದ್ರ ಜೊತೆಗೆ ಇದೆಲ್ಲ ಕಂಪ್ಲೀಟ್ಲಿ ಸೈಟ್ ವಿಸಿಟಿಂಗ್ ವ್ಯೂ ಪಾಯಿಂಟ್ ಇದಾಯಿತು. ಇದರಲ್ಲಿ ನಿಮ್ಮ ಸ್ಕ್ಯಾಮ್ ಗೊತ್ತಾಯ್ತಲ್ಲ ಯಾವುದ್ರಲ್ಲಿ ಅಂತಂದರೆ ಸೈಟ್ ವಿಸಿಟಿಂಗಲ್ಲಿ.
ಕೆಲವೊಂದು ಸಿಂತೇರಿ ರಾಕ್ಸ್ ಅಂತ ಹೇಳಿದೆ ನಾನು, ಅದು ಯಲ್ಲಾಪುರಲ್ಲಿ ಬರುತ್ತೆ. ಸಿಂತೇರಿ ರಾಕ್ಸ್ ಇವಾಗ ನೋಡೋದಿಕ್ಕೆ ನಿಮ್ಗೆ ಸಿಗೋದಿಲ್ಲ, ಅದು ಸ್ಟಾಪ್ ಮಾಡಿದ್ದಾರೆ. ನೀವು ಅಲ್ಲಿ ಹೋಗೋದಿಕ್ಕೆ ಅಲೋಡೆ ಇಲ್ಲ ಆಯ್ತಾ. ಅದು ಪ್ಯಾಕೇಜಲ್ಲಿ ಇದ್ರೆ ಅದು ಲಾಸು, ಡ್ಯಾಮು ಲಾಸು, ಕ್ರೊಕೊಡೈಲ್ ಪಾರ್ಕ್ ಲಾಸು. ನೆಕ್ಸ್ಟ್ ಟೈಮ್ ಪ್ಯಾಕೇಜ್ ತೊಗೊಳೋದಿದ್ರೆ ನೋಡಿ ತಗೊಳ್ರಿ. ನೆಕ್ಸ್ಟ್ ಬಂದು ಹೇಳಿದ್ನಲ್ಲ ಜಂಗಲ್ ಸಫಾರಿ. ಜಂಗಲ್ ಸಫಾರಿನಲ್ಲಿ 2 ಥರ ಇರುತ್ತೆ. ಒಂದು ನೀವು ಹೋಗ್ಬೇಕು ಟ್ರೆಕ್ ಮಾಡಿಕೊಂಡು ಇಡೀ ಕಾಡನ್ನೆಲ್ಲ ಸುತ್ತಾಡ್ಬೋದು. ಬೈ ಚಾನ್ಸ್, ಬೈ ಲಕ್ ನಿಮಗೆ ಸಿಕ್ಕರೆ, ನೋಡೋದಿಕ್ಕೆ ಕಾಡು ಪ್ರಾಣಿಗಳು ಸಿಕ್ಕರೆ ಅದು ನಿಮ್ಮ ಅದೃಷ್ಟ ಅಂತೇಳಿ. ಬಟ್ ನಾಟ್ ಸೇಫ್. ಯಾಕಂದರೆ ಇನ್ ಕೇಸ್ ಅವು ಏನಾದರೂ ಅಟ್ಯಾಕ್ ಮಾಡಿದ್ರೆ ಅದರಿಂದ ಹೆಂಗೆ ಬಚಾವಾಗಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇನ್ ಕೇಸ್ ಗೊತ್ತಿಲ್ಲ ಅಂತಂದರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಇದು, ಆಯಿತಾ. ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆಯಲ್ಲಿ. ಇನ್ನೊಂದು, ಇದು ನಿಮಗೆ ಯಾವುದೇ ರೀತಿ ಚಾರ್ಜಸ್ ಆಗಲ್ಲ. ನಿಮಗೆ ವಾಟರ್ ಬಾಟಲ್ ಇದ್ರೆ ಸಾಕು, ಇನ್ನೊಂದು ಏನಾದರೂ ಸ್ನ್ಯಾಕ್ಸ್ ಇದ್ರೆ ಸಾಕು, ತಿನ್ಕೊಂಡು ಕುಡ್ಕೊಂಡು ನೀವು ಟ್ರೆಕ್ ಮಾಡ್ಕೋತಾ ಇಡೀ ಜಂಗಲ್ನ ಸುತ್ತಬೋದು. ಮತ್ತು ಇಲ್ಲಿ ಇನ್ನೊಂದು ಮೈನಸ್ ಪಾಯಿಂಟ್ ಏನಂತಂದ್ರೆ, ಬರೀ ಅಟ್ಯಾಕ್ ಮಾಡೋದು ಅಷ್ಟೇ ಅಲ್ಲ, ನೀವು ಟ್ರೆಕ್ ಮಾಡ್ತಾ 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 ಹೋಗಿರೋ ರೂಟ್ನೇ ಮರ್ತು ಬಿಡ್ತೀರಿ ನೀವು ಹೆಂಗೆ ಬಂದ್ವಿ ಅಂತೇಳಿ. ಬಿಕಾಸ್ ಕಾಡೆಲ್ಲ ನೋಡೋದಿಕ್ಕೆ ಸೇಮ್ ಅನ್ಸುತ್ತೆ. ನಿಮ್ಗೆ ಅಲ್ಲಿ ದಾರಿ ಕಾಣ್ದೇನೆ ಇರ್ಬೋದು, ಅಥವಾ ಎಷ್ಟೋ ದೂರ ಹೋಗಿರ್ತೀರ ನೀವು, ವಾಪಸ್ ಬರದೇ ಇರೋದು ಗೊತ್ತಾಗ್ಬೋದು ನಿಮಗೆ. ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ತಿರ್ಗಾ ಕಾಲ್ ಕನೆಕ್ಟ್ ಮಾಡ್ತೀನಿ ಅಂದರೆ ಯಾರಿಗೂ ಕಾಲ್ ಹೋಗಲ್ಲ. ಸೊ ಇದೊಂದು ನಿಮಗೆ ಅಲ್ಲಿ ಇನ್ಸೆಕ್ಯೂರು. ನೆಕ್ಸ್ಟ್ ಬಂದು ಇನ್ನೊಂದು ಮೆಥಡ್ ಯಾವುದು ಅಂತಂದರೆ, ಇದು ಇರುತ್ತೆ, ಓನ್ ವೆಹಿಕಲ್ ಮತ್ತು ಗೈಡ್ ಇರ್ತಾರೆ, ಅವ್ರು ನಿಮ್ಗೆ ಕರ್ಕೊಂಡು ಹೋಗ್ತಾರೆ. ಅದ್ರ ಥ್ರೂ ನೀವು ಹೋದ್ರಿ ಅಂತಂದರೆ ನಿಮ್ಗೆ ಅದು ಸೇಫ್ ಇರುತ್ತೆ. ಬಟ್ ಅದಕ್ಕೆ ನೀವು ಪೇ ಮಾಡಬೇಕಾಗುತ್ತೆ. ಎಷ್ಟು ಅಂತಂದರೆ ಪರ್ ಹೆಡ್ 600 ರೂಪೀಸ್ ಚಾರ್ಜಸ್ ಮಾಡ್ತಾರೆ ನಿಮಗೆ ಕರ್ಕೊಂಡು ಹೋಗೋದಕ್ಕೆ. ಸೊ ನನಗೆ ಜಾಸ್ತಿ ಆಯ್ತು ಅನ್ನಿಸ್ಬಿಡ್ತು 600 ರೂಪೀಸ್. ಆ್ಯಂಡ್ 600 ರೂಪೀಸ್ ಕೊಟ್ಟು ಹೋದ್ರೂ ಕೂಡ ಅಲ್ಲೂ ನಮಗೆ ಲಕ್ ಬೇಕು ಕಾಣಿಸ್ಕೊಳ್ಳೋದಿಕ್ಕೆ. ಇನ್ ಕೇಸ್ ಕಾಣಿಸ್ತಾ ಇದ್ರೆ ಜಸ್ಟ್ ಒಂದು ರೈಡ್ ಬಂದ್ವಿ ಅಂತ ಅನ್ನಿಸ್ಬಿಡುತ್ತೆ ಅಷ್ಟೇ. ಸೊ ಹಾಗಾಗಿ ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಬೇಡ ಹೋಗೋದು ಅಂಥೇಳಿ. ಸೊ ನಮ್ಗೆ ಸಿಗ್ಬೇಕಲ್ಲ ನೋಡೋದಿಕ್ಕೆ ಅಂತೇಳಿ. ಸೊ ಇನ್ನೊಂದು ಏನಂತಂದರೆ, ನಾವು ಎಲಿಫೆಂಟ ಕ್ಯಾಂಪಿಗೆ ಹೋಗಿದ್ವಲ್ಲ, ಹೋಗಿ ರಿಟರ್ನ್ ಬರಬೇಕಾದ್ರೇ ನಮಗೆ ಇವಾಗ ಜಲ್ದಿ ಕತ್ಲಾಗ್ಬಿಡುತ್ತೆ. ಸೊ ವಾಪಸ್ ಬರಬೇಕಾದ್ರೆ ಒಂದು ಸ್ವಲ್ಪ ಕತ್ಲಾಗ್ಬಿಟ್ಟಿತ್ತು. ನಮಗೆ ಅಲ್ಲಿ ನರಿ ಮತ್ತು ತೋಳ ಸಿಕ್ತು ನೋಡೋದಕ್ಕೆ ವಾಪಸ್ ಬರುವಾಗ. ಆಮೇಲೆ ಒಂದು 4-5 ರೀತಿ ವೆರೈಟಿ ಆಫ್ ಬರ್ಡ್ಸ್ ನೋಡಿದ್ವಿ ನಾವು ವಾಪಸ್ ಬರುವಾಗ. ಸೊ ಹಾಗಾಗಿ ಜಂಗಲ್ ಸಫಾರಿಗೆ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ. ನೀವು ಹೋಗೋರಿದ್ರಿ ಪೇ ಮಾಡಿ ಅಂತಂದರೆ ನೀವು ಆ ಸಫಾರಿನಲ್ಲಿ ಹೋಗ್ಬೋದು. ಅದು ಸೇಫ್ಟಿ. ನಿಮಗೆ ಹೆಂಗೆ ಸೇಫ್ಟಿ ಅಂತಂದರೆ, ಜೊತೆಗೆ ಗೈಡ್ ಇರ್ತಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇನ್ ಕೇಸ್ ಯಾವುದಾದ್ರೂ ಅಟ್ಯಾಕ್ ಮಾಡಿದ್ರೆ ಅದರಿಂದ ಹೆಂಗೆ ಬಚಾವಾಗ್ಬೋದು ಅಂತ. ಸೊ ಇನ್ನೊಂದು, ಅವ್ರು ನಿಮ್ಗೆ ಕರ್ಕೊಂಡು ಹೋಗಿರ್ತಾರಲ್ಲ, ಹಂಗೆ ವಾಪಸ್ ಕರ್ಕೊಂಡ್ಬರ್ತಾರೆ. ಸೊ ಅದು ಸೇಫ್, ಹೋಗೋರಾದ್ರೆ ಹೋಗ್ಬೋದು. ಸೊ ಇದಿಷ್ಟು ಆಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್. ನಾವು ಬಜೆಟ್ ಟ್ರಿಪ್ ಮಾಡಿದ್ದು. ಇನ್ನೊಂದು, ಹೋಗಿ ಬರೋದಕ್ಕೆ ಎಷ್ಟು ಖರ್ಚಾಯಿತು. ನಮ್ಮದು ಇದರಲ್ಲಿ ಪ್ಯಾಕೇಜಲ್ಲಿ ಬಂದು ಒಬ್ಬರಿಗೆ 1600. ನಮ್ಗಿನ್ನೂ ಕಮ್ಮಿ ಸಿಕ್ಕಿತ್ತು. ಯಾಕಂತಂದರೆ ಎಲ್ಲ 2000, 2500, 1800 ಈ ಥರ ಇತ್ತು. ಯಾಕಂದರೆ ಈ ಇದು ಪೀರಿಯಡಲ್ಲಿ, ಅಂದರೆ ಕ್ರಿಸ್ಮಸ್ಸು, ನ್ಯೂ ಇಯರು, ಇವಾಗ ಏನಿದಿಲ್ಲ, ಸಂಕ್ರಾಂತಿ, ಇವಾಗ ಹಾಲಿಡೇಸ್ ಜಾಸ್ತಿ ಬರುತ್ತಲ್ಲ, ಈ ಟೈಮಲ್ಲಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಆಗಿಬಿಟ್ಟಿರುತ್ತೆ ಪ್ಯಾಕೇಜ್ ರೇಟ್ ಎಲ್ಲ. ಸೊ ನಮಗೆ ಸಿಕ್ಕಿರೋದು 1600 ಪರ್ ಹೆಡ್ಡು. ಇದನ್ನು ಬಿಟ್ಟರೆ ನಾವೆಲ್ಲೂ ಖರ್ಚು ಮಾಡಿಲ್ಲ. ವಾಟರ್ ಬಾಟಲಿಗೆ 1-2-3 ಕಡೆ ಖರ್ಚು ಮಾಡಿದ್ವಿ. ದೂರ ಬಂದು ರಾಮನಗರಕ್ಕೆ ಬಂದು ಅಲ್ಲೊಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ, ಅದೆಷ್ಟು ಖರ್ಚು. ಅದನ್ನು ಬಿಟ್ಟರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ವಿ. ಅದು ಹೋಗಿ ವಾಪಸ್ ಬಂದ್ವಿ. ಅವಾಗ ಯಾವಾಗ ಖಾಲಿ ಇತ್ತು ಗೊತ್ತಿಲ್ಲ. ಅದು ಅಲ್ಲಿ ಹೋಗಿ ಬರೋವರೆಗೂ ಇತ್ತು ಪೆಟ್ರೋಲು. ಇದಿಷ್ಟು ನಮ್ಗೆ ಖರ್ಚಾಗಿರೋದು. ಸೊ ಹೋಗ್ತಿದ್ರಿ ಅಂತಂದರೆ ಬೆಸ್ಟ್ ಪ್ಲೇಸು ಹೋಗ್ರಿ, ಬಟ್ ಸೇಫ್. ಆ್ಯಂಡ್ ಸ್ಕ್ಯಾಮ್ ಆಗುತ್ತೆ ತುಂಬ. ನಾನು ಯಾವ್ಯಾವ ಸ್ಕ್ಯಾಮ್ ಆಗುತ್ತೆ ಅಂತ ಹೇಳಿದ್ದೀನಿ, ಇದ್ರ ಬಗ್ಗೆ ನಿಮ್ಮ ಗಮನ ಇರಲಿ. ಆ್ಯಂಡ್ ಚೂಸ್ ಮಾಡಬೇಕಾದ್ರೆ ಪ್ಯಾಕೇಜ್ ನೋಡಿ ಚೂಸ್ ಮಾಡಿರಿ. ಆ್ಯಂಡ್ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂತಂದರೆ, ಪ್ಯಾಕೇಜಲ್ಲಿ ರೆಸಾರ್ಟ್ ಅವರು ಚೆನ್ನಾಗಿ ಗೈಡ್ ಮಾಡ್ತಾರೆ. ಆಮೇಲೆ ಈಗ ಬರೋವಾಗ ನೀವು ಬುಕ್ಕಿಂಗ್ ಮಾಡುವಾಗ ಅಲ್ಲಿ ಹೋಗುವಾಗ ತುಂಬ ಕೇರ್ ಇರುತ್ತೆ, ಹೋದ್ಮೇಲೆ ಎಲ್ಲ ಕೇರ್ಲೆಸ್ ಮಾಡಿಬಿಡ್ತಾರೆ. ಬಟ್ ನಾವು ಮಾಡಿದ್ದ ಹಂಗಿರಲಿಲ್ಲ. ವಿತ್ ಮ್ಯಾನೇಜರ್ ಹಿಡ್ಕೊಂಡು ಅಲ್ಲಿ ಏನು ವರ್ಕರ್ಸ್ ಇರ್ತಾರಲ್ಲ, ಅಲ್ಲಿವರೆಗೂ ಕಂಪ್ಲೀಟ್ ಫ್ರೆಂಡ್ಲಿ ಸ್ಟಾಫ್ ಇತ್ತು. ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ನಮಗೆ. ನಿಮ್ಗೆ ಹೇಳ್ಬೇಕು ಅಂತಂದರೆ ನಮಗೆ ರೂಮೇ ಸಿಕ್ಕಿರಲಿಲ್ಲ. ಅಂದರೆ ಎಲ್ಲ ಬುಕ್ಕಿಂಗ್ ಆಗಿಬಿಟ್ಟಿತ್ತು. ಸೊ ನಾವು ಏನಾಗುತ್ತೋ ನೋಡೋಣ, ಹೋಗ್ಬಿಡೋಣ. ಮತ್ತು ಇಷ್ಟು ಹೋಗ್ಬೇಕು ಅಂದ್ಕೊಂಡೆ 3 ವರ್ಷ ಆದಮೇಲೆ ಹೋಗಿದ್ದು ನಾವು. ಮತ್ತೆ ಇನ್ನು ಮುಂದಕ್ಕೆ ಹಾಕೊಂಡು ಹೋಗಿದ್ರೆ ನಾವು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಹೋಗೋಣ ಅಂತೇಳಿ ಹೋದ್ವಿ. ಸೊ ಏನೂ ಇಲ್ಲ ಅಂದರೆ ನಮ್ಮ ಪಾಡಿಗೆ ಟೆಂಟರ ಇರುತ್ತಲ್ಲ, ಟೆಂಟಲ್ಲೇ ನಾವು ಸ್ಟೇ ಮಾಡೋಣ ಅಂದ್ಕೊಂಡು ಹೋದ್ವಿ. ಬಟ್ ಅವ್ರ ಮ್ಯಾನೇಜರ್ ಎಷ್ಟು ಒಳ್ಳೆಯವ್ರು ಅಂತಂದರೆ, ಯಾರ್ದೋ ಒಂದು ಬುಕ್ಕಿಂಗ್ ಆಗಿಬಿಟ್ಟಿತ್ತು. ಅವ್ರು ಬೆಳಗ್ಗೆ ಎದ್ದು ಕೂಡಲೇ ಗೋಕರ್ಣಕ್ಕೆ ಹೋಗೋರಿದ್ರಂತೆ. ಸೊ ಅವ್ರು ಹೋದ್ಮೇಲೆ ಆ ಗೆಸ್ಟ್ ರೂಮ್ ನಮ್ಗೆ ಬಿಟ್ಕೊಟ್ರು. ಸೊ ತುಂಬ ಹೆಲ್ಪ್ಫುಲಿ ಸಹಾಯ ಮಾಡಿದರು. ಆ್ಯಂಡ್ ನಾನೇನು ಇಲ್ಲಿ
ಆನ್ಲೈನಲ್ಲಿ ಸರ್ಚ್ ಮಾಡಿ ಅವ್ರ ಜೊತೆ ಮಾತಾಡಿ ಕಮ್ಯುನಿಕೇಷನ್ ಎಲ್ಲ ಮಾಡಿ ಗೈಡೆನ್ಸ್ ಎಲ್ಲ ತೊಗೊಂಡು ಬುಕ್ಕಿಂಗ್ ಮಾಡಿ ಹೋಗಿ ವಾಪಸ್ ಬರೋವರೆಗೂ ಮಂಜಣ್ಣ ಅಂಥೇಳಿ ಒಬ್ಬರು, ಸೊ ಅವರು ರೆಸಾರ್ಟಲ್ಲಿ ಕೆಲಸ ಮಾಡೋರು. ಅವರು ತುಂಬಾ ಹೆಲ್ಪ್ ಮಾಡಿದರು, ಪ್ರತಿಯೊಂದು ಗೈಡ್ ಮಾಡಿದರು. ಫಸ್ಟ್ ಎಲ್ಲನೂ ಟೈಮ್ ಸರಿಯಾಗಿ ಫೋನ್ ಹಚ್ಚಾರು, ಮೇಡಮ್ ಕಾಫಿ, ಮೇಡಮ್ ಊಟ, ಮೇಡಮ್ ತಿಂಡಿ, ಮೇಡಮ್ ಫೈರ್ ಕ್ಯಾಂಪ್ ಟೈಮ್ ಇದೆ. ಸೊ ಎಲ್ಲನೂ ಎಷ್ಟು ಚೆನ್ನಾಗಿ ಕೇರ್ ಮಾಡಿದ್ರು ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಯಾರಾದರೂ ಹೋಗೋರಿದ್ರೆ ಅಂತಂದರೆ ಈ ಥರ ಒಳ್ಳೆ ಪ್ಲೇಸಸ್ನ ಚೂಸ್ ಮಾಡಿರಿ. ಆಮೇಲೆ ಒಳ್ಳೆ ಹೆಲ್ಪ್ ಆಗಬೇಕು ನಿಮಗೆ. ಆಮೇಲೆ ಸಿಟಿಗೆ ಬರಬಾರ್ದು, ನಿಮಗೆ ಗೊತ್ತಿರಲ್ಲ ಪ್ಲೇಸಸ್. ಆ್ಯಂಡ್ ಇನ್ನೊಂದು ಹೇಳಬೇಕು ನಿಮಗೆ, ಎವ್ರಿ ವಿಸಿಟ್ನ ಹೋಗಬೇಕು ಅಂತಂದರೆ ನಮಗೆ ಪ್ಲೇಸಸ್ ಗೊತ್ತಿತ್ತು ಎಲ್ಲೆಲ್ಲಿ ಹೋಗಬೇಕು ಅಂತೇಳಿ, ಕೆಲವೊಂದು ಗೊತ್ತಿರಲಿಲ್ಲ ಆಯಿತಾ. ಹಿಡನ್ ಪ್ಲೇಸಸ್ ನಮ್ಗೆ ಗೊತ್ತಿರಲ್ಲ, ಅವೆಲ್ಲ ಫೇಮಸ್ ಅಲ್ಲ, ಬಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅವೆಲ್ಲ ಅವರೇ ಹೇಳಿದ್ದು ನಮಗೆ. ಶಿರೋಳಿ ಪೀಕ್ಸ್ ನಮ್ಗೆ ಗೊತ್ತಿರಲಿಲ್ಲ, ಲಾಲ್ಬಾಗ್ ಫಾಲ್ಸ್ ನಮ್ಗೆ ಗೊತ್ತಿರಲಿಲ್ಲ, ಆಮೇಲೆ ಸನ್ಸೇರಿ ವ್ಯೂ ಪಾಯಿಂಟ್ಸ್ ಅದು ನಮ್ಗೆ ಗೊತ್ತಿರಲಿಲ್ಲ. ಸೊ ಇದೆಲ್ಲ ಅವರೇ ಹೇಳಿದ್ದು ನಮಗೆ. ಅಲ್ಲಿಗೆ ಹೋಗ್ಬೇಕಂತಂದ್ರೆ ವಿತ್ ಲೊಕೇಶನ್ ಕೂಡ ಅವರೇ ಹಾಕ್ಕೊಡ್ತಾರೆ ನಮಗೆ, ಯಾವ ರೂಟಲ್ಲಿ ಹೋಗಬೇಕು, ಯಾವ ರೋಡಿಗೆ ಹೋದರೆ ನಿಮಗೆ ಲೊಕೇಶನ್ ಸ್ಟಾರ್ಟ್ ಆಗಿಬಿಡುತ್ತೆ, ಕನೆಕ್ಟ್ ಆಗುತ್ತೆ ಅಂತೇಳಿ. ಸೊ ತುಂಬ ಗೈಡ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ಬಜೆಟ್ ಫ್ರೆಂಡ್ಲಿ ಟ್ರಿಪ್ಪು, ಫುಲ್ ಎಂಜಾಯ್ ಮಾಡಿದ್ದೀವಿ ನಾವು, ಸಾಕಷ್ಟು ಮೆಮೊರೀಸ್ನ ತೊಗೊಂಬಂದಿದ್ದೀವಿ. ಸೊ ತುಂಬ ಖುಷಿಯಾಗಿದೆ. ಯಾರು ಹೋಗೋರಿದ್ರೆ ಪ್ಲೀಸ್ ಹೋಗಿ ಬನ್ನಿ, ಎಂಜಾಯ್ ಮಾಡಿ. ಯಾಕಂತಂದರೆ ಲೈಫ್ ಪೂರ್ತಿ ಸಾಯೋವರೆಗೂ ದುಡಿಯೋದು ಇದ್ದೇ ಇರುತ್ತೆ. ಅವಕಾಶ ಸಿಕ್ಕಾಗ, ನಿಮ್ಮ ಟೈಮ್ ಸಿಕ್ಕಾಗ ಪ್ಲೀಸ್ ಎಂಜಾಯ್ ಮಾಡಿ. ಯಾಕಂತಂದರೆ ಈ ಲೈಫು ವಾಪಸ್ ನಮಗೆ ಬರೋದಿಲ್ಲ. ಅದೇನೋ ಗಾದೆ ಇದೆ ಗೊತ್ತಾ, ಕಡಲೆ ಇದ್ದಾಗ ಹಲ್ಲಿರಲ್ಲ, ಹಲ್ಲಿದ್ದಾಗ ಕಡಲೆ ಇರಲ್ಲ ಅಂತೇಳಿ. ಸೊ ನೀವು ಹೋಗ್ತೀನಿ ಅಂತಂದಾಗ ನಿಮಗೆ ಹೆಲ್ತ್ ಆಗಲಿ, ಫ್ಯಾಮಿಲಿ ಆಗಲಿ, ಮನಿ ಆಗಲಿ ಯಾವುದೇ ಸಪೋರ್ಟ್ ಮಾಡೋಂಗಿಲ್ಲ. ಅಥವಾ ಅವೆಲ್ಲ ಇದ್ದಾಗ ನಿಮಗೆ ಹೋಗೋದಕ್ಕಾಗಲ್ಲ, ಯಾಕಂತಂದರೆ ಟೈಮ್ ಆ ಥರ ಬಂದಿರುತ್ತೆ ಪರಿಸ್ಥಿತಿ. ಸೊ ಯಾವಾಗ ಟೈಮ್ ಸಿಗುತ್ತೆ ಪ್ಲೀಸ್ ಹೋಗಿ ಎಂಜಾಯ್ ಮಾಡಿ. ಆ್ಯಂಡ್ ಗೈಸ್, ನಾನು ಇನ್ನೊಂದು ಹೇಳೋದು ಮರ್ತಿದ್ದೀನಿ, ಯಾರಾದರೂ ಹೋಗೋರಿದ್ರೆ ಪ್ಲೀಸ್ ಪ್ಯಾಕೇಜಲ್ಲಿ ಹೋಗ್ರಿ. ಯಾಕೆ ಇಲ್ಲಂತಂದರೆ ಅಟ್ಲೀಸ್ಟ್ ನೀವು ರೂಮ್ ಬುಕ್ಕಿಂಗ್ ಆದರೂ ಮಾಡ್ಕೊಂಡು ಹೋಗ್ರಿ. ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ನೀವು ಹೋಗಿ ಜಸ್ಟ್ ನೇಚರ್ ಎಂಜಾಯ್ ಮಾಡಿ, ವಾಟರ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ರಿಟರ್ನ್ ಬರ್ತೀನಿ ಅಂತಂದರೆ ನಿಮಗೆ ಅಲ್ಲಿ ಇಡೀ ದಿನ ಗೇಮ್ಸ್ ಆಡಿ ಸುತ್ತಾಡಿ ಟಯರ್ಡ್ ಒಂದಾಗಿರುತ್ತೆ ಆಯಿತಾ. ಮತ್ತೆ ಟ್ರಾವೆಲ್ ಮಾಡೋದು ಒಂದು ಕಷ್ಟ ಆಯಿತು. ನಿಮಗೆ ಮೈನಸ್ ಪಾಯಿಂಟ್ ಏನು ಗೊತ್ತಾ, ಅಲ್ಲಿವರೆಗೂ ಹೋಗಿ ಎಲ್ಲ ಡೇ ಟೈಮಲ್ಲಿ ಎಲ್ಲ ಎಂಜಾಯ್ ಮಾಡಿರ್ತಾರೆ. ಅಲ್ಲಿ ನೈಟ್ ವ್ಯೂ ಮತ್ತು ಫೈರ್ ಕ್ಯಾಂಪು, ಫ್ರೆಂಡ್ಸ್ ಜೊತೆ ಆ ಫೈರ್ ಕ್ಯಾಂಪ್ ಎಂಜಾಯ್ ಮಾಡೋದು ವಿತ್ ಮ್ಯೂಸಿಕ್ಸು, ಅಲ್ಲಿ ನೈಟ್ ಬ್ಯೂಟಿ, ಅದನ್ನೆಲ್ಲ ಮಿಸ್ ಮಾಡ್ಕೊಂಡಂಗೆ ಆಗುತ್ತಲ್ಲ. ಇಷ್ಟಕ್ಕೂ ನಾವು ಹೋಗಿರೋದೇ ಅದಕ್ಕೆ, ಎಲ್ಲ ನೇಚರ್ನ ಫೀಲ್ ಮಾಡೋದಕ್ಕೆ ಅಂತೇಳಿ. ಸೊ ಡೇ ಟೈಮೆಲ್ಲ ಎಂಜಾಯ್ ಮಾಡಿರ್ತೀರ, ನೈಟ್ ಅದೆಷ್ಟು ಯಾಕೆ ಮಿಸ್ ಮಾಡ್ಕೋಬೇಕು. ಸೊ ನೀವು ಯಾವಾಗ ಟ್ರಿಪ್ ಕಂಪ್ಲೀಟ್ ಅನಿಸುತ್ತೆ ಅಂತಂದರೆ, ನೀವು ಅಲ್ಲಿ ಸ್ಟೇ ಇದ್ದು ನೈಟೆಲ್ಲ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಬಂದಾಗಲೇ ನಿಮ್ಮ ಟ್ರಿಪ್ ಕಂಪ್ಲೀಟ್ ಅನ್ಸೋದು. ಆವಾಗ ನಿಮ್ಮದು ಏನಿರುತ್ತೆ ಆಸೆಗಳೆಲ್ಲ ಫುಲ್ಫಿಲ್ ಆಗೋದು. ಸೊ ನನಗೆ ಮಾತ್ರ ಹಂಗಿರೋದು, ಬೇರೆದವ್ರಿಗೆ ಹೆಂಗೆ ಗೊತ್ತಿಲ್ಲ. ಸೊ ನಾನು ಕೂಡ ಈವ್ನಿಂಗ್ ವಾಪಸ್ ನಮಗೆ ಏನು ಗೊತ್ತಾ, ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ ರೂಮ್ಸ್ ಎಲ್ಲ ಸಿಗುತ್ತೋ ಇಲ್ಲೋ ಅಂತ ಡೌಟಲ್ಲಿತ್ತು. ಇನ್ನೊಂದು ಏನಂತಂದರೆ ಬಂಡ ಧೈರ್ಯ, ನನ್ನ ಅವ್ರ ಫ್ರೆಂಡ್ ಇದ್ದಾರೆ, ಅಲ್ಲಿ ಹೆಂಗಾರ ಮಾಡೋರು ಒಂದು ರೂಮ್ ಅಡ್ಜಸ್ಟ್ ಮಾಡ್ತಾರೆ ಅಂತಿತ್ತು. ಏನೂ ಸಿಕ್ಕಿಲ್ಲ ಅಂತಂದರೆ ವಾಪಸ್ ಧಾರವಾಡಕ್ಕೆ ಬರೋಣ, ಅಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಅಲ್ಲಿ ಸ್ಟೇ ಮಾಡಿ ವಾಪಸ್ ಬರೋಣ ಅಂತಿತ್ತು. ಬಟ್ ಗಾಡ್ ಗ್ರೇಸ್ ಹೆಂಗೆ ಅಂತಂದರೆ, ಗಾಡ್ ನಿಮ್ಗೆ ಯಾವಾಗ ತಥಾಸ್ತು ಅಂತಾರೆ ಗೊತ್ತಿಲ್ಲ, ನಮ್ಮ ಲಕ್ಕಿ ಹೇಳಿದ್ನಲ್ಲ, ಗೆಸ್ಟ್ ರೂಮ್ಸ್ ಕೊಟ್ಬಿಟ್ರು ನಮಗೆ ಅಂಥೇಳಿ ಅಲ್ಲಿ ಸ್ಟೇ ಮಾಡಿ ಬಂದ್ವಿ. ಸೊ ಹಾಗೆ ಪ್ಲೀಸ್ ಮಿಸ್ ಮಾಡ್ಕೋಬೇಡ್ರಿ. ನೀವು ಡೇಕ್ಕಿಂತ ನೈಟೇ ಅಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರ ಆಯಿತಾ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೈಟ್ ವ್ಯೂ. ಸೊ ಪ್ಲೀಸ್ ಡೋಂಟ್ ಮಿಸ್.